ಎಲ್ಲರಿಗೂ ಶುಭೋದಯ ಹಾಗೂ 69ನೇ ಕರ್ನಾಟಕ ರಾಜ್ಯೋತ್ಸವದ ಮತ್ತು ಕರ್ನಾಟಕ ಸುವರ್ಣ ಸಂಭ್ರಮದ ಶುಭಾಶಯಗಳು. ಈ ಸುವರ್ಣ ಸಂಭ್ರಮದಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳಲು ಮುಖ್ಯ ಅತಿಥಿಗಳು ನಮ್ಮತ್ತ ಹೆಜ್ಜೆ ಹಾಕುತ್ತಿದ್ದಾರೆ. ಅವರೆಲ್ಲರಿಗೂ ಚಪ್ಪಾಳೆ ಮತ್ತು ಹಾಡಿನ ಮೂಲಕ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ಮುಂದುವರಿಸಲು ಅನುಮತಿಯನ್ನು ಕೇಳಿಕೊಳ್ಳುತ್ತಾ ಮಗದೊಮ್ಮೆ ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಈಗ ನಾವೆಲ್ಲರೂ ಕೇಳಿದ ಹಾಡು ನಮ್ಮ ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿ ಅಶ್ಮಿತ್ ಎಜೆ ತಾನೇ ಬರೆದು ಹಾಡಿದ ಹಾಡಿದು. ಧನ್ಯವಾದಗಳು ಅಶ್ಮಿತ್ ಎಜೆ ಇವರಿಗೆ. ಹಚ್ಚ ಹಸಿರಿನ ಸುಂದರ ಬೆಟ್ಟಗುಡ್ಡಗಳು, ನದಿಗಳು, ಸಾಧು ಸಂತರು, ದಾಸರು, ಶಿವಶರಣರು ಹಾಗೂ ಕವಿಗಳಿಂದ ಕಂಗೊಳಿಸುತ್ತಿರುವ ಕನ್ನಡ ನಾಡು ಎಂಬ ಹೆಸರೇ ಒಂದು ಧೀಮಂತ ಶಕ್ತಿ. ಇಂತಹ ನಾಡಿನಲ್ಲಿ ಹುಟ್ಟಿರುವುದು ನಮ್ಮೆಲ್ಲರ ಅದೃಷ್ಟ. ಬನ್ನಿ ಸ್ನೇಹಿತರೆ, ಈ ನಮ್ಮ ನಾಡ ಉತ್ಸವವನ್ನು ಪ್ರಾರ್ಥನೆಯ ಮೂಲಕ ಆರಂಭಿಸೋಣ. ಪ್ರಾರ್ಥಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. ದೇವರೂಪ ನೀಡಿ ನನಗೆ ದೇವರಾಜ್ಯ ತತ್ವದಲ್ಲಿ
Good morning, everyone. We are honored to welcome Professor Marcella Valvo and her students, Olympia, Martha, Matilda, and Francesco, who have joined us to experience the vibrant culture and warm hospitality of Mangaluru. Their visit from 26th October to 2nd November offers a unique opportunity for cultural exchange, allowing them to engage with our students and teachers, observe lessons, stay with host families, and explore the historical and cultural landmarks of our city. Let us extend a cordial welcome to Professor Marcella Valvo and her students and make this Kannada Rajyotsava celebration an unforgettable experience for them. Thank you. ಸ್ವಾಗತ ಭಾಷಣ ಮಾಡಿದ ಆ್ಯರನ್ ಮತ್ತು ಮಹಾ ಅಬ್ದುಲ್ಲಾ ಖಾನ್ ಇವರಿಗೆ ಧನ್ಯವಾದಗಳು. ಹಚ್ಚೋಣ ನಾವು ಕನ್ನಡದ ದೀಪ, ಕರುನಾಡ ದೀಪ, ಬೆಳಗಲಿ ದೀಪ, ಮನೆ ಮನೆಗಳಲ್ಲಿ ಕನ್ನಡದ ದೀಪ, ಪಸರಲಿ ಕನ್ನಡದ ಕಂಪು ವಿಶ್ವದೆಲ್ಲೆಡೆ, ನಮ್ಮ ನಡೆನುಡಿಯಲ್ಲಿ ಬಿಂಬಿಸಲಿ ಕನ್ನಡದ ಕಹಳೆ. ದೀಪ ಬೆಳಕಿನ ಸಂಕೇತ. ಇದೀಗ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀ ವಾಲ್ಟರ್ ನಂದಲಿಕೆ ಸರ್ ಇವರು ಹಾಗೂ ನಮ್ಮ ಶಾಲಾ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ವಿದೇಶಿ ಅತಿಥಿಗಳು ಹಾಗೂ ಎಲ್ಲ ಕನ್ನಡ ಶಿಕ್ಷಕರು ವೇದಿಕೆಗೆ ಆಗಮಿಸಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಗಣ್ಯರಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇದೀಗ ಬಂದ ಸುದ್ದಿ. ಗೊಂಜಾಗ ಶಾಲೆಯಲ್ಲಿ ಸಂಭ್ರಮದಿಂದ ಆಚರಿಸಿದ ಕನ್ನಡ ರಾಜ್ಯೋತ್ಸವ. ನಿನ್ಗೆ ಅಲ್ಲಿ MC ಮಾಡ್ಲಿಕ್ಕೆ ಹೇಳಿದ್ದು ನ್ಯೂಸ್ ಓದ್ಲಿಕ್ಕಲ್ಲ ವಿಹಾನ್. ಅದು ನಂಗೆ ಕೂಡ ಗೊತ್ತು. ಇವತ್ತಿನ ಗೆಸ್ಟ್ ಮಾಧ್ಯಮ ತಾರೆ ಅಂತ ಗೊತ್ತಾಯ್ತು. ನಮಗೆ ಕೂಡ ಟಿವಿಯಲ್ಲಿ ಒಂದು ಚಾನ್ಸ್ ಸಿಗಬಹುದಾ ಅಂತ ನಮ್ಮ ಟ್ಯಾಲೆಂಟ್ ತೋರಿಸಿದ್ದು ಅಷ್ಟೇ. ಓ, ಹಾಗಾದ್ರೆ ನೆಕ್ಸ್ಟ್ ನಮ್ಮ ಪ್ರೋಗ್ರಾಮ್ ಏನಂತ ನ್ಯೂಸ್ ಓದೋ ಸ್ಟೈಲಲ್ಲಿ ಹೇಳು. ಗೆಳೆಯರೇ, ಈಗ ಕಾರ್ಯಕ್ರಮವನ್ನು ಸ್ವಾಗತ ನೃತ್ಯದ ಮೂಲಕ
ಮತ್ತಷ್ಟು ಮೆರುಗುಗೊಳಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. ಸ್ವಾಗತ ನೃತ್ಯವನ್ನು ಹುಡುಗಿಯರೇ ಏಕೆ ಮಾಡುತ್ತಾರೆ? ಅದರ ಹಿಂದಿನ ರಹಸ್ಯವಾದರೂ ಏನು? ನಮ್ಮನ್ನು ಕಾಡುವ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇದೇ ತರ ನ್ಯೂಸ್ಗಾಗಿ ವೀಕ್ಷಿಸಿರಿ ಗೊಂಜಾಗ ಚಾನೆಲ್. ತಮ್ಮ ಅದ್ಭುತ ಶೈಲಿಗೆ ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿ ಸ್ವಾಗತ ನೃತ್ಯ. ಸ್ವಾಗತ ನೃತ್ಯ ಮಾಡಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಕನ್ನಡ ಇದು ಕೇವಲ ಅಕ್ಷರವಲ್ಲ, ನಮ್ಮ ನಡೆ ನುಡಿ, ಜನಾಂಗ ಮತ್ತು ಸಂಸ್ಕೃತಿಯ ಪ್ರತಿಬಿಂಬ. ಇದೀಗ ಕನ್ನಡ ರಾಜ್ಯೋತ್ಸವದ ಮಹತ್ವವನ್ನು ಹೇಳಲು ಪಾವನಿ ಇವರನ್ನು ಬರಮಾಡಿಕೊಳ್ಳೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ. ಸ್ವಂತ ಲಿಪಿ, ಸ್ವಂತ ಸಂಖ್ಯೆ, ಸ್ವಂತ ವ್ಯಾಕರಣ, ದೊಡ್ಡ ವರ್ಣಮಾಲೆ, ಸಾವಿರಾರು ವರ್ಷಗಳ ಇತಿಹಾಸವಿರುವ ಭೂಮಂಡಲದ ಭಾಷೆ ನಮ್ಮ ಕನ್ನಡ. ಈ ಅಕ್ಷರಗಳಲ್ಲಿ ಒಂದು ಒಲವಿದೆ, ಬಲವಿದೆ, ಮಮತೆ ಇದೆ. ಎಲ್ಲೆಡೆ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಕೆಂಪು ಮತ್ತು ಹಳದಿ ಬಾವುಟ ಕನ್ನಡದ ಧ್ವಜವಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಕರ್ನಾಟಕದ ನಾಡಗೀತೆ ಆಗಿದೆ. ಕನ್ನಡ ನಾಡಿನಲ್ಲಿ ಕದಂಬರು, ಗಂಗರು, ಚಾಲುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು ಮೊದಲಾದ ರಾಜಮನೆತನಗಳು ಆಳ್ವಿಕೆ ಮಾಡಿವೆ. ಪೊನ್ನ, ಪಂಪ, ರನ್ನ, ಕುಮಾರವ್ಯಾಸರಿಂದ ಹಿಡಿದು ಕುವೆಂಪು, ಬೇಂದ್ರೆ, ಕಾರಂತ, ಮಾಸ್ತಿಯವರೆಗೆ ನೂರಾರು ಕವಿಗಳು, ಸಾಹಿತಿಗಳು ಈ ಮಣ್ಣಿನಲ್ಲಿ ಜನಿಸಿದ್ದಾರೆ. ಬೇಲೂರು, ಹಳೆಬೀಡು, ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಮೊದಲಾದ ಶ್ರೀಮಂತ ವಾಸ್ತುಶಿಲ್ಪಕಲೆ ನಾಡಿನ ಹೆಮ್ಮೆಯನ್ನು ಸಾರುತ್ತದೆ. ಲಿಪಿಗಳ ರಾಣಿ ಎಂದು ಕರೆಯಲ್ಪಡುವ ಕನ್ನಡ ಭಾಷೆಯ ಬಗ್ಗೆ ವರಕವಿ ದ ರಾ ಬೇಂದ್ರೆಯವರು ಹೀಗೆ ಹೇಳಿದ್ದಾರೆ. ನನ್ನ ಶರೀರದ ಕಣ ಕಣದಲ್ಲಿ ಕನ್ನಡ ತುಂಬಿದೆ, ಅಡಿಯಿಂದ ಮುಡಿಯವರೆಗೆ ಕನ್ನಡ ತುಂಬಿದೆ. ಕಾಯಿಂದ ಕೂದಲು, ಕಾಯಿಂದ ಕಣ್ಣು, ಕಾಯಿಂದ ಕಿವಿ, ಕಾಯಿಂದ ಕಪಾಳ, ಕಾಯಿಂದ ಕೆನ್ನೆ, ಕಾಯಿಂದ ಕಟಿ, ಕಾಯಿಂದ ಕೈ, ಕಾಯಿಂದ ಕಾಲು, ಹೀಗೆ ಅಡಿಯಿಂದ ಮುಡಿಯವರೆಗೆ ಕನ್ನಡ ತುಂಬಿದೆ. ಹಾಗೆ ನಾನು ಧರಿಸಿರುವ ಕನ್ನಡಕ, ಹಿಡಿದಿರುವ ಕೋಲು, ಹಾಕಿರುವ ಕೋಟು ಎಲ್ಲವೂ ಕಾಯಿಂದ ಶುರುವಾಗುತ್ತದೆ ಎಂದು ಹೇಳಿ
ಕನ್ನಡ ಭಾಷೆಯ ಮೇಲಿನ ತಮ್ಮ ಅಪಾರ ಪ್ರೇಮವನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಎಷ್ಟೊಂದು ವಿಶೇಷತೆ ಹೊಂದಿರುವ ಕನ್ನಡ ಭಾಷೆಯನ್ನು ಸದಾ ಬಳಸಿ ಉಳಿಸಬೇಕು. ಈಗಿನ ಪೀಳಿಗೆಯು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಸೇರಿ ಕಂಗ್ಲೀಷ್ ಎಂಬ ಹೊಸ ಭಾಷೆ ಸೃಷ್ಟಿ ಮಾಡಿದೆ. ಇದರಿಂದ ಭಾಷೆಯೂ ಕಲಬೆರಕೆ ಆಗುತ್ತಿದೆ. ನಾವೆಲ್ಲರೂ ಸೇರಿ ಈ ಬೆಳವಣಿಗೆಯನ್ನು ತಡೆಯಬೇಕು. ಈ ದಿನಗಳಲ್ಲಿ ನಮ್ಮ ನೆಚ್ಚಿನ ಕನ್ನಡ ಭಾಷೆಯನ್ನು ಪ್ರೀತಿಸಿ, ಪೋಷಿಸಿ, ಉಳಿಸಿ ಬೆಳೆಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ. ಮನೆಯ ಮೊದಲ ಪಾಠಶಾಲೆ, ಅಲ್ಲಿಂದಲೇ ಪ್ರಾರಂಭಿಸೋಣ. ಹಾಗೆಯೇ ಬರೀ ಕನ್ನಡಿಗರಲ್ಲದೆ ನಮ್ಮ ರಾಜ್ಯದಲ್ಲಿ ನೆಲೆಸಿರುವ ಇತರ ರಾಜ್ಯದ ಜನರಿಗೂ ಮತ್ತು ಅಂತಾರಾಷ್ಟ್ರೀಯ ಜನರಿಗೂ ಪ್ರೀತಿಯಿಂದ ಕನ್ನಡ ಭಾಷೆಯನ್ನು ಕಲಿಸಿ ಅದರ ಮಹತ್ವವನ್ನು ನಾವೆಲ್ಲರೂ ಸಾರೋಣ. ಕನ್ನಡ ರಾಜ್ಯೋತ್ಸವದ ಆಚರಣೆ ಕೇವಲ ನವೆಂಬರ್ 1ನೇ ತಾರೀಕಿಗೆ ಮಾತ್ರ ಸೀಮಿತವಾಗಿರಬಾರದು. ನಿತ್ಯವೂ ಆಚರಿಸುತ್ತಾ, ಕನ್ನಡ ಮಾತನಾಡುತ್ತಾ, ಕನ್ನಡ ಹಬ್ಬವಾಗಿ ಸಂಭ್ರಮಿಸಬೇಕು. ಹೆಚ್ಚು ಹೆಚ್ಚು ಕನ್ನಡವನ್ನು ಬಳಸಬೇಕು, ಕನ್ನಡವನ್ನು ಉಳಿಸಬೇಕು. ಮನದೊಳಗೂ ಕನ್ನಡ, ಮನಸ್ಸೊಳಗೂ ಕನ್ನಡ. ಕನ್ನಡವೇ ಎಲ್ಲ, ಕನ್ನಡವಿಲ್ಲದೆ ಬೇರೇನಿಲ್ಲ. ಕನ್ನಡಕ್ಕಾಗಿ ಕೈ ಎತ್ತು, ಅದು ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು, ಅದು ಪಂಚಜನ್ಯ ಮುಳುಗುತ್ತದೆ. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀ ಏರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವೇರಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಪಾವನಿಯವರಿಗೆ. ಅವರೇ ಆಗದಿಂದ MC ಮಾಡುತ್ತಿದ್ದಾರೆ. ಸ್ವಲ್ಪ ನಾವು ಸಹ ನಮ್ಮ ಟ್ಯಾಲೆಂಟ್ ತೋರಿಸುವ. ರೇನ್ ರೇನ್ ಗೋ ಅವೇ, ಕಮ್ ಅಗೇನ್ ಅನದರ್ ಡೇ, ಲಿಟಲ್ ಜಾನಿ ವಾಂಟ್ಸ್ ಟು ಪ್ಲೇ. ರೇನ್ ರೇನ್ ಗೋ ಅವೇ. ನೀನು ಯಾಕೆ ಈ ಹಾಡು ಹಾಡುತ್ತಿದ್ದೀಯಾ? ಇವತ್ತು ರಾಜ್ಯೋತ್ಸವ ಅಲ್ಲವಾ? ಇವತ್ತಾದರೂ ನಾವು ಕನ್ನಡ ಹಾಡು ಹಾಡಬೇಕು. ನೋಡು, ನೀನು ರೇನ್ ರೇನ್ ಗೋವೆ ಅಂತ ಹಾಡಿದರೆ ಮಳೆಗೆ ಕನ್ಫ್ಯೂಸ್ ಆಗಿ ಜೂನ್ ಜುಲೈ ಆಗಸ್ಟ್ ಆದರೂ ಮಳೆ ಬರೋದೇ ಇಲ್ಲ. ಮತ್ತೆ ಬಂದ ಮಳೆ ಡಿಸೆಂಬರ್ ಜನವರಿ ಆದರೂ ಹೋಗುವುದೇ ಇಲ್ಲ. ಅದೇ ಕನ್ನಡದಲ್ಲಿ ನೋಡು, ಹುಯ್ಯೋ ಹುಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ. ಬಾರೋ ಬಾರೋ ಮಳೆರಾಯ, ಬಾಳೆಯ ತೋಟಕ್ಕೆ ನೀರಿಲ್ಲ. ಎಷ್ಟು ಚಂದದ ಹಾಡು. ಹೀಗೆ ಹಾಡಿದರೆ ಮಳೆಗೆ ಖುಷಿಯಾಗಿ ಜೂನ್ ತಿಂಗಳಲ್ಲೇ ಮಳೆ ಬರುತ್ತದೆ. ಆಗ ಬೆಳೆ ಬೆಳೀತದೆ, ಭೂಮಿ ತಂಪಾಗ್ತದೆ. ಹೌದಲ್ಲವಾ? ಹಾಗಾದರೆ ನನಗೆ ಈಗ ಒಂದು ಕನ್ನಡ ಪದ್ಯ ಕೇಳಬೇಕಂತ ಅನಿಸ್ತದೆ. ಸರಿ, ಈಗ ಒಂದೇ ಶಾಲೆಯ ಮಕ್ಕಳು ನಾವು ಒಂದೇ ಬಣ್ಣದ ಡ್ರೆಸ್ಸು ಎಂಬ ಅಭಿನಯ ಗೀತೆಯೊಂದಿಗೆ ನಮ್ಮೆಲ್ಲರನ್ನು ರಂಜಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಪುಟಾಣಿ ಮಕ್ಕಳು. ಒಂದೇ ಶಾಲೆಯ ಮಕ್ಕಳು ನಾವು, ಒಂದೇ ಬಣ್ಣದ ಡ್ರೆಸ್ಸು. ಒಂದೇ ಶಾಲೆಯ ಮಕ್ಕಳು ನಾವು, ಒಂದೇ ಬಣ್ಣದ ಡ್ರೆಸ್ಸು. ಶಾಲೆಗೆ ಹೋಗಲು ಒಂದೇ ಬಸ್ಸು.
ಡ್ರೆಸ್ಸು ಒಂದೇ ಆಟದ ಮೈದಾನದಲ್ಲಿ ಒಟ್ಟಿಗೆ ಆಡುತ್ತೇವೆ ಒಂದೇ ಆಟದ ಮೈದಾನದಲ್ಲಿ ಒಟ್ಟಿಗೆ ಆಡುತ್ತೇವೆ ಎಲ್ಲರೂ ಸೇರಿ ಒಂದೇ ದನಿಯಲ್ಲಿ ಓ ಓ ಓ ಎಲ್ಲರೂ ಸೇರಿ ಒಂದೇ ದನಿಯಲ್ಲಿ ಜನಗಣ ಹಾಡುತ್ತೇವೆ ನಾವು ಜನಗಣ ಹಾಡುತ್ತೇವೆ ಒಂದೇ ಶಾಲೆಯ ಮಕ್ಕಳು ನಾವು ಒಂದೇ ಬಣ್ಣದ ಡ್ರೆಸ್ಸು ಒಂದೇ ಶಾಲೆಯ ಮಕ್ಕಳು ನಾವು ಒಂದೇ ಬಣ್ಣದ ಡ್ರೆಸ್ಸು ಹೆಸರು ರೂಪ ಬೇರೆಯಾದರೂ ಭೇದ ಭಾವವೇ ಇರದು ಹೆಸರು ರೂಪ ಬೇರೆಯಾದರೂ ಭೇದ ಭಾವವೇ ಇರದು ಶಾಲೆ ನಮ್ಮನ್ನು ಒಗ್ಗೂಡಿಸಿದೆ ಲಲಲಾ 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 ಶಾಲೆ ನಮ್ಮನ್ನು ಒಗ್ಗೂಡಿಸಿದೆ ಮಕ್ಕಳು ಎಂದು ಕರೆದು ನಮ್ಮನ್ನು ಮಕ್ಕಳು ಎಂದು ಕರೆದು ನಮಸ್ತೆ ಮಕ್ಕಳೇ, ನಮಸ್ತೆ ಫಾದರ್ ನೀವೆಲ್ಲ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೇವೆ ಫಾದರ್ ನೀವು ಹೇಗಿದ್ದೀರಿ ಫಾದರ್ ನಾನು ಚೆನ್ನಾಗಿದ್ದೇನೆ, ಧನ್ಯವಾದಗಳು. ಒಂದೇ ಶಾಲೆಯ ಮಕ್ಕಳು ನಾವು ಒಂದೇ ಬಣ್ಣದ ಡ್ರೆಸ್ಸು ಒಂದೇ ಶಾಲೆಯ ಮಕ್ಕಳು ನಾವು ಒಂದೇ ಬಣ್ಣದ ಡ್ರೆಸ್ಸು ಶಾಲೆಗೆ ಹೋಗಲು ಒಂದೇ ಬಸ್ಸು ಶಾಲೆಗೆ ಹೋಗಲು ಒಂದೇ ಬಸ್ಸು ಒಂದೇ ಅಡ್ರೆಸ್ಸು ನಮಗೂ ಒಂದೇ ಅಡ್ರೆಸ್ಸು ಒಂದೇ ಶಾಲೆಯ ಮಕ್ಕಳು ನಾವು ಒಂದೇ ಬಣ್ಣದ ಡ್ರೆಸ್ಸು ಒಂದೇ ಶಾಲೆಯ ಮಕ್ಕಳು ನಾವು ಒಂದೇ ಬಣ್ಣದ ಡ್ರೆಸ್ಸು ಅಲ್ಲಿಗೆ ಒಂದೇ ಶಾಲೆಯ ಮಕ್ಕಳು ನಾವು ಒಂದೇ ಬಣ್ಣದ ಡ್ರೆಸ್ಸು ಶಾಲೆಗೆ ಹೋಗಲು ಒಂದೇ ಬಸ್ಸು ಬುರ್ರ್ ಬುರ್ರ್. ನೀನು ಯಾಕೆ ಈ ಹಾಡು ಹಾಡುತ್ತಿದ್ಯಾ? ಅದು ಮುಗೀತಲ್ಲವಾ? ನೀನೇ ಆಗ ಹೇಳಿದ್ದಲ್ಲ ಇವತ್ತು ಕನ್ನಡ ರಾಜ್ಯೋತ್ಸವ, ಅದಕ್ಕೆ ನಾನು ಕನ್ನಡ ಪದ್ಯ ಹೇಳ್ತಿದ್ದೇನೆ. ಸತ್ಯ ಇಲ್ಲೂ ನನ್ನ ವಾಯ್ಸ್ ಚೆನ್ನಾಗಿಲ್ಲವನ? ಅದಿಲ್ಲಿ ಸೇರಿದವರೇ ಹೇಳ್ಬೇಕು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ನನ್ನ ಹಾಡಿಗೆ ನಿಮ್ಮ ಚಪ್ಪಾಳೆ ಯಾಕಿಲ್ಲ? ನೀನು ಹಾಡಿದು ಸಾಕು. ಈಗ ಕನ್ನಡ ನಾಡು ನುಡಿಯ ಗುಣಗಾನ ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಸಂಗೀತ ತಂಡದವರು.
ಕನ್ನಡ ನಾಡಿನ ಜೀವನದಿ ಕಾವೇರಿ ಹೋ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ವೈಯಾರಿ ಹೋ ದೇವನದಿ ಈ ವೈಯಾರಿ ಕನ್ನಡ ನಾಡಿನ ಜೀವನದಿ ಕಾವೇರಿ ಹೋ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ವೈಯಾರಿ ಹೋ ದೇವನದಿ ಈ ವೈಯಾರಿ ಈ ತಾಯಿಯೂ ನಕ್ಕರೆ ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತಿಗೆ ಭಾಗ್ಯದ ದಾತೆಗೆ ಮಮತೆಯ ಮಾತಿಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ ಓ ಕನ್ನಡ ರೋಮಾಂಚನವೀ ಕನ್ನಡ ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಕಲೆಗಳ ನೆಲೆ ಬೀಡು ಕೆಡಿಸದಿರು ಈ ಹೆಸರ ಈ ಹೆಸರ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಇದೇ ನಾಡು ಇದೇ ಭಾಷೆ ಎಲ್ಲೆಂದು ನನ್ನದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ ಇದೇ ನಾಡು ಇದೇ ಭಾಷೆ ಎಲ್ಲೆಂದು ನನ್ನದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ ಇದೇ ನಾಡು ಇದೇ ಭಾಷೆ ಎಲ್ಲೆಂದು ನನ್ನದಾಗಿರಲಿ ಏಳೇಳು ಜನ್ಮವೇ ಬರಲಿ ಈ ಮಣ್ಣಲ್ಲಿ ನಾನು ಹುಟ್ಟುವೆ ಏನೇನು ಕಷ್ಟವೇ ಇರಲಿ ಸಿರಿಗನ್ನಡ ತಾಯಿಗೆ ದುಡಿಯುವೆ ಏಳೇಳು ಜನ್ಮವೇ ಬರಲಿ ಈ ಮಣ್ಣಲ್ಲಿ ನಾನು ಹುಟ್ಟುವೆ ಏನೇನು ಕಷ್ಟವೇ ಇರಲಿ ಸಿರಿಗನ್ನಡ ತಾಯಿಗೆ ದುಡಿಯುವೆ ತನು ಕನ್ನಡ ನುಡಿ ಕನ್ನಡ ಮನ ಕನ್ನಡವಾಗಿರಲಿ ಇದೇ ನಾಡು ಇದೇ ಭಾಷೆ ಎಲ್ಲೆಂದು ನನ್ನದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಅಂತಿಂತ ಗಂಡು ನಾನಲ್ಲ ನನ್ನಂತ ಬಂಡ ಯಾರಿಲ್ಲ ಕನ್ನಡ ಭಾಷೆ ನನ್ನ ಜೀವ ಕಾವೇರಿ ತಾಯಿನೇ ನಮ್ಮವ್ವ ಈ ಮಣ್ಣಂದ್ರೆ ಚಿನ್ನ ಇಲ್ಲಿ ಹುಟ್ಟವನು ರನ್ನ ನಡೆ ಚಂದ ನುಡಿ ಚಂದ ಜನ ಚಂದ 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 ಗೆಳೆಯ ಅಂತಿಂತ ಗಂಡು ನಾನಲ್ಲ ನನ್ನಂತ ಬಂಡ ಯಾರಿಲ್ಲ ಕನ್ನಡ ಭಾಷೆನೇ ನನ್ನ ಜೀವ ಕಾವೇರಿ ತಾಯಿನೇ
ನಡೆ ಚಂದ ನುಡಿ ಚಂದ ಜನ ಚಂದ 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 ಗೆಳೆಯ ಅತ್ತಿಂತ ಗಂಡು ನಾನಲ್ಲ ನನ್ನಂತ ಬಣ್ಣ ಯಾರಿಲ್ಲ ಕನ್ನಡ ಭಾಷೆನೇ ನನ್ ಜೀವ ಕಾವೇರಿ ತಾಯಿನೇ ನಮ್ಮವ್ವ ಕಾಶಿಲಿ ಸ್ನಾನ ಮಾಡು ಕಾಶ್ಮೀರ ಸುತ್ತಿ ನೋಡು ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು ಕಾಶಿಲಿ ಸ್ನಾನ ಮಾಡು ಕಾಶ್ಮೀರ ಸುತ್ತಿ ನೋಡು ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಗುರಿ ತೋರಿಸುವ ಬಂಡಿ. Now all should sing with me. Are you ready? ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಗುರಿ ತೋರಿಸುವ ಬಂಡಿ ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಗುರಿ ತೋರಿಸುವ ಬಂಡಿ. ಅದ್ಭುತ ಕಂಠಸಿರಿಯಿಂದ ನಮ್ಮೆಲ್ಲರ ಕಿವಿಗೆ ಇಂಪು ನೀಡಿದ ಹಾಡುಗಾರರಿಗೆ ಧನ್ಯವಾದಗಳು. ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆ ಸೊಗಸು, ನಮ್ಮಲ್ಲಿ ಕನ್ನಡವನ್ನು ಉಳಿಸು, ಎಲ್ಲೆಲ್ಲೂ ಕನ್ನಡವನ್ನು ಬೆಳೆಸು. ಕನ್ನಡ ನಾಡು ನುಡಿಯನ್ನು ಎಷ್ಟು ಕೊಂಡಾಡಿದರೂ ಸಾಲದು, ಎಷ್ಟೇ ಕೇಳಿದರೂ ಮತ್ತೆ ಮತ್ತೆ ಕೇಳಬೇಕೆನಿಸುವ ಸುಮಧುರವಾದ ಭಾಷೆ ಕನ್ನಡ. ಇದೀಗ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಎಂಬ ಹಾಡಿಗೆ ನರ್ತಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. ರಸ ಋಷಿಗಳ ಬೀಡು ಕನ್ನಡ ತಾಯಿಗೆ ಕನ್ನಡಿಗರ ಉದಾರ ಮನದಂಗಳದಲ್ಲಿ ದೇಗುಲಗಳ ಶಿಲ್ಪಗಳಲ್ಲಿ ನಿತ್ಯೋತ್ಸವ ನಡೆಯುತ್ತದೆ. ಕರ್ನಾಟಕ ಪರಾಕ್ರಮಿಗಳ ವೀರ ಸಿರಿ, ಧರ್ಮ ಜಾಗೃತಿಯ ಬೀಡು ಎಂದು ಅಭಿಮಾನದ ಅಚ್ಚೊತ್ತಿ ಮಂಗಲ ಜಯಭೇರಿ ಮೊಳಗಿಸಿದ್ದಾರೆ.
ಕಣ್ಣು ನಮ್ ಜೀವ ಕಣ್ಣು ನಮ್ಮ ಅಪ್ಪ ಕಣ್ಣು ನಮ್ ಜೀವ ಕಣ್ಣು ದೈವ ಕಣ್ಣು ನಮ್ ಗರ್ವ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಇನ್ನೆಲ್ಲ ಜಲ ನಾಟ ನುಡಿಗೆ ಇನ್ನೆಲ್ಲ ಜಲ ನಾಟ ನುಡಿಗೆ ನಮ್ಮ ಅಪ್ಪ ಕಣ್ಣು ನಮ್ ಜೀವ ಕಣ್ಣು ದೈವ ಕಣ್ಣು ನಮ್ ಗರ್ವ ಕಣ್ಣು. ಕರ್ನಾಟಕ ಮಾತೆಯ ಮಡಿಲಲ್ಲೇ ನಿಸರ್ಗ ಸುಂದರ ನದಿ ಬೆಟ್ಟಗಳ ಹಸಿರಲ್ಲಿ ಕನ್ನಡಿಗರ ಸಡಗರ ಕನ್ನಡ ನುಡಿ ನಲಿದಾಡುವ ನೆಲ. ಕರುನಾಡೆ ಕೈ ಚಾಚಿದೆ ನೋಡೆ ಹಸಿರುಗಳೇ ಆದೋರಣಗಳೇ ಬಿಸೋ ಗಾಳಿ ಚಾಮರ ಬೀಸಿದೆ ಹಾರೋ ಹಕ್ಕಿ ಸ್ವಾಗತ ಕೋರಿದೆ ಹಾಸಿದೆ ನೋಡೆ ಹೂಗಳೇ ಶುಭ ಕೋರಿವೆ ನೋಡೆ ಬಿಸೋ ಗಾಳಿ ಚಾಮರ ಬೀಸಿದೆ ಹಾರೋ ಹಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುನ. ಸುಂದರವಾದ ನೃತ್ಯದ ಮೂಲಕ ನಮ್ಮ ಕಣ್ಮನ ತಣಿಸಿದ ನೃತ್ಯಗಾರರಿಗೆ ಧನ್ಯವಾದಗಳು. ಇಂಪಾದ ಹಾಡು ಕೇಳಿ ಆಯಿತು, ಸೊಗಸಾಗಿ ನೃತ್ಯವನ್ನು ಕೂಡ ನೋಡಿ ಆಯಿತು. ಇದೀಗ ಹಾಡು, ನೃತ್ಯ ಹಾಗೂ ಸುಂದರವಾದ ಕಥೆಯನ್ನೊಳಗೊಂಡು ಪುಣ್ಯಕೋಟಿ ಎಂಬ ರೂಪಕದ ಪ್ರಸ್ತುತಿ ನಿಮ್ಮ ಮುಂದೆ. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಾನೆಂದು ಪೇಳ್ವೆನು, ಪರಿಯ ನಾನೆಂದು ಪೇಳ್ವೆನು. ಗೆಳೆಯ ಮಾವಿನ ಮರದ ಕೆಳಗೆ ಕೊಳಲನೂದುತ ಗೊಲ್ಲಗೌಡನು ಬಳಸಿನಿಂದ ಚುರುಗಳನ್ನು ಬಳಿಗೆ ಕರೆದನು ಹರುಷದಿ, ಬಳಿಗೆ ಕರೆದನು ಹರುಷದಿ. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಪ್ರೇಮದಿ ಗೊಲ್ಲ ಕರೆದನು. ಗೊಲ್ಲ ಕರೆದ ದನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚಳ್ಳಿ ಸೂಸಿ ಹಾಲ ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆ ಇದು.
ಹಬ್ಬಿದ ಮಲೆ ಮಧ್ಯದೊಳಗೆ ಅರ್ಬುತಾನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿದು ಬೆಟ್ಟದ ಕಿಪ್ಪಿಯೊಳು ತಾನಿದ್ದನು. ಸಿಡಿದು ರೋಷದಿ ಮುರಿಯುತ್ತಾ ಹುಲಿ ಗುಡುಗುಡಿಸಿ ಪೋರಿಡುತ್ತ ಚಂಗನೆ ತುಡುಕಲೆರಗಿದ ರಭಸ ಕಂಜಿ ಚದುರಿ ಹೋದವು ಹಸುಗಳು. ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನ್ನು ಕೊಡುವೆನೆನುತ ಹಿಂದೆದೀತಾ ಬರುತ್ತಿರೆ. ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನ್ ಬಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯನು. ಮೇಲೆ ಬಿದ್ದು ನಿನ್ನ ನೀಗಲೆ ಬೀಳ ಹೊಯ್ವೆನು ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ಎನ್ನುತ್ತ ಕೋಪದಿ ಕೂಳ ವ್ಯಾಘ್ರನು ಕೂಗಲು. ಒಂದು ಭಿನ್ನ ಹುಲಿಗೆ ಕೇಳು ಕಂದನಿರುವನು ದೊಡ್ಡಿಯೊಳಗೆ ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ಸೇರುವೆ ಇಲ್ಲಿಗೆ. ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಹುಲಿಗೆ ಚಂದದಿಂದ ಭಾಷೆ ಇಟ್ಟು ಚಂದ ನಿನ್ನನು ನೋಡಿ ಹೋಗುವೆನೆಂದು ಬಂದೆನು ದೊಡ್ಡಿಗೆ. ಆರ ಮೊಲೆಯನ್ನು ಕೊಡಿಯಲಮ್ಮ, ಆರ ಸೇರಿ ಬದುಕಲಮ್ಮ, ಆರ ಬಳಿಯಲ್ಲಿ ಮಲಗಲಮ್ಮ, ಆರು ನನಗೆ ಹಿತವರು. ಗಳಿರ ನಮ್ಮ ತಾಯಿ ಒಡ ಹುಟ್ಟುಗಳಿರ ಕಂದ ನಿಮ್ಮವನೆಂದು ಕಾಣಿರಿ ತಪ್ಪಲಿಯ ಈ ಮಗುವನು. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಕಂದ ನಿಮ್ಮವನೆಂದು ಕಾಣಿರಿ ತಪ್ಪಲಿಯ ಈ ಮಗುವನು. ತಪ್ಪಲಿ ನೀನಾದೆ ಮಗನೇ, ಹೆಪ್ಪುಲಿಯ ಬಾಯನ್ನು ಸೇರುವೆ, ಇಬ್ಬರಾರುಣ ತೀರಿತೆಂದು ತಪ್ಪಿಕೊಂಡಿತು ಕಂದನ. ಗೋವು ಕರುವನ್ನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು. ಖಂಡವಿದೆಕೋ ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ, ಚಂಡ ವ್ಯಾಘ್ರನೆ ನೀನಿದೆಲ್ಲವ ತುಂಡು ಸಂತಸದಿಂದಿರು. ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ನೆ ಇವಳನ್ನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆ ಇದು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆ ಇದು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿನ
ಕಣ್ಣಂಚಲಿ ನೀರು ಬರಿಸುವಂಥ ಅದ್ಭುತ ಪ್ರದರ್ಶನ ಇದಾಗಿತ್ತು ಎಂದು ಸತ್ಯವನ್ನು ಹೇಳದಿದ್ದರೆ ಖಂಡಿತವಾಗಿಯೂ ಮೆಚ್ಚನ ಪರಮಾತ್ಮನು. ಧನ್ಯವಾದಗಳು ತಂಡಕ್ಕೆ. ಜನಪದ ಕಲೆಯ ಶ್ರೀಮಂತ ನಾಡು ನಮ್ಮ ಕರ್ನಾಟಕ. ಹಾಡೋ ಕಥೆಗಳಂತೆ ನೃತ್ಯವೂ ಕೂಡ ಜನಪದ ಸಂಪತ್ತಿನ ಒಂದು ಮುಖ್ಯ ಅಂಗ. ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ಈ ಪ್ರದೇಶಗಳಲ್ಲಿ ವೈಶಿಷ್ಟ್ಯ ಪಡೆದಿರುವ ಅನೇಕ ನೃತ್ಯ ಪ್ರಕಾರಗಳಿವೆ. ಇದೀಗ ಜನಪದ ನೃತ್ಯದ ಮೂಲಕ ತಮ್ಮ ಮುಂದೆ ಬರಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. ಘಲ್ಲು ಘಲ್ಲೆನು ದಾವ್ ಗೆಜ್ಜೆ, ಘಲ್ಲು ಘಲ್ಲೆನು ದಾವ್ ಗೆಜ್ಜೆ, ಘಲ್ಲು ಘಲ್ಲೆನು ದಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ದಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ದಾವ್ ಗೆಜ್ಜೆ. ಜಾನಪದ ಪದ ಕೇಳಣ್ಣ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. ಘಲ್ಲು ಘಲ್ಲೆನು ತಾವು ದೋಸ್ತಿ, ಘಲ್ಲು ಘಲ್ಲೆನು ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಘಲ್ಲು ಘಲ್ಲೆನು ತಾವ್. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ದಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ದಾವ್ ಗೆಜ್ಜೆ. ಓ ಮುಂಗೊಂಡಾದ ಮಾದೇವನವರು ಮುಂದಾನ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಮ್ರಾಣಿಯ ಗಮಲು ಮಂಜುಗವಿದಾವೆ. ಬೆಟ್ಟಾದ ಮಾದೇವ ಬರುವಾಗ ಹುಟ್ಟುಗಲ್ಲು ಗುಡುಗುಟ್ಟಿದವೋ. ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ. ಕಾಣಿಕೆ ತಂದಿವುನಿ ಸ್ವಾಮಿ ಕಾಣೆನಲ್ಲೋ ಮಾದೇಶ್ವರನ. ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ. ಗಂಡುಲಿ ಮ್ಯಾಲಿನ ಗದ್ದುಗೆಯೋ ಸ್ವಾಮಿ, ಹೆಂಡುಲಿ ಮ್ಯಾಲಿನ ನಿದ್ದಾರಿಯೋ. ಎತ್ತಿದಾರು ದುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೆ. ಕಾಡು ಪಾರುವಾಳ ನಕ್ಕಿ ಕನ್ನನವಲು ಮರಿದುಂಬಿಗಳು. ಲಾವಾಳ ನಕ್ಕಿ ಪಿಕ್ಕಿ ದುಂಡಯ್ಯನ ಕೂಗಿ ಕಾರುದಾವೆ. ಕೋಗಿಲ ಎದ್ದು ಕೊಂಬೆ ನೇರಿ ಕೂಗುತ್ತಾವೋ ಮಾದೇಶ್ವರನ. ರಾಗವೆತ್ತಿದ್ದುಂಡು ಮಾದೇವನ ಕರೆಯುತ್ತಾವೆ ನೋಡಿ.
ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಬೆಟ್ಟದ ಮ್ಯಾಗಲ್ ಜಲ್ಲೆ ಬಿದ್ರು ಕೇಲಿ ಮ್ಯಾಗಲ್ ಸೋರೆ ಬುರುಡೆ ಲೋಲು ಕಿನ್ನುಡಿ ನುಡ್ಸೋನ್ಯಾರಯ್ಯ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಲೋಲು ಕಿನ್ನುಡಿ ನುಡಿಸುತ್ತಾನೆ ಕೇರಿ ಕೇರಿ ತಿರುಗುತ್ತಾನೆ ನಮ್ಮ ಕೇರಿಗೆ ಯಾಕೆ ಬರುವಲ್ಯೋ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಸ್ವಾಮಿಗೆ ಆರತಿ ಭೂಮಿಗೆ ಕೀರುತಿ ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚೆಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಕೀರುತಿ ಹೇ ಭೂಮಿಗೆ ಆರತಿ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಸ್ಪರ ಕಂಡೆ 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 ಕಂಡೆನ ಕಂಡೆ ಪರಸ್ಪರ ಜಾನಪದ ನೃತ್ಯದ ಮೂಲಕ ನಮ್ಮ ನಾಡಿನ ಜಾನಪದ ಸೊಗಡನ್ನು ಇಲ್ಲಿ ಪಸರಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿ ಅಶ್ಮಿತ್ ತೇಜೆ ಇವರಿಂದ ಸುಂದರವಾದ ಹಾಡನ್ನು ಕೇಳೋಣ. ನಮ್ಮಯ ಭಾಷೆ ಅಂದದ ಚಂದದ ಕಸ್ತೂರಿ ಕನ್ನಡ ನಮ್ಮಯ ಭಾಷೆ ಅಂದದ ಚಂದದ ಕಸ್ತೂರಿ ಕನ್ನಡ ಕವಿ ನುಡಿ ಸಾಹಿತ್ಯದ ಪದಗಳು ಕನ್ನಡ ಶಿಲ್ಪಕಲೆ ಸಂಗೀತದ ನೆಲೆಯು ಕನ್ನಡ ಜ್ಞಾನ ವಿಜ್ಞಾನಗಳ ಅರಿವಿನ ಕನ್ನಡ ಹಾಡು ಹಾಸ್ಯ ಜನಪದರ ನೆಲವೇ ಕನ್ನಡ
ಅಶ್ಮಿತ್ ಎಜೆ ತಾನೇ ಬರೆದು ಹಾಡಿದ ಹಾಡಿದು. ಧನ್ಯವಾದಗಳು ಅಶ್ಮಿತ್ ಎಜೆ ಇವರಿಗೆ. ಇದೀಗ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀ ವಾಲ್ಟರ್ ನಂದಲಿಕೆ ಸರ್ ಇವರು ಹಾಗೂ ನಮ್ಮ ಶಾಲಾ ಪ್ರಾಂಶುಪಾಲರು ಮತ್ತು ಉಪಪ್ರಾಂಶುಪಾಲರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇದೀಗ ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ನೀಡಿ ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದ ಶ್ರೀ ವಾಲ್ಟರ್ ನಂದಲಿಕೆ ಸರ್ ಇವರನ್ನು ಸನ್ಮಾನಿಸುವ ಸಮಯ. ಇವರ ಪರಿಚಯವನ್ನು ಹಾಗೂ ಸನ್ಮಾನಿಸುವ ಕಾರ್ಯಕ್ರಮವನ್ನು ನಡೆಸಿಕೊಡಲು ಶ್ರೀಮತಿ ದೀಪಾ ಮೇಡಮ್ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಸರ್ವರಿಗೂ ಶುಭೋದಯ. ಚೈತ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಎಂಬ ರಾಷ್ಟ್ರಕವಿ ಕುವೆಂಪುರವರ ಆಶಯದೊಂದಿಗೆ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ವಿದ್ಯಾಸಂಸ್ಥೆಯು ಆಯೋಜಿಸಿದ ಸಡಗರ ಸಂಭ್ರಮದ ಕನ್ನಡ ರಾಜ್ಯೋತ್ಸವದ ಆಚರಣೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀ ವಾಲ್ಟರ್ ನಂದಳಿಕೆಯವರನ್ನು ತಮ್ಮೆಲ್ಲರಿಗೂ ಪರಿಚಯಿಸಲು ಇಚ್ಛಿಸುತ್ತೇನೆ. ಈಗ ಶ್ರೀಯುತರು ವಾಲ್ಟರ್ ನಂದಾಳಿಕೆ ಇವರು ತಮಗಾಗಿ ಕಾದಿರಿಸಿದ ಆಸನದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ವಾಲ್ಟರ್ ನಂದಾಳಿಕೆ ಇವರು ದೈಶಿ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಇದರ ಸಂಸ್ಥಾಪಕರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು. ಇದು ಮಂಗಳೂರು ಮೂಲದ ಒಂದು ಸಂಸ್ಥೆಯಾಗಿದೆ. 2001ರಲ್ಲಿ daichiworld.com ಆರಂಭಿಸಿದ ಶ್ರೀ ವಾಲ್ಟರ್ ನಂದಾಳಿಕೆ ಅವರು 2007ರಲ್ಲಿ ಅದನ್ನು ದೈಚಿ ವರ್ಲ್ಡ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂದು ಪರಿವರ್ತಿಸಿದರು. ಈ ಸಂಸ್ಥೆಗೆ ಭಾರತ ಹಾಗೂ ಗಲ್ಫ್ ರಾಷ್ಟ್ರಗಳ ಸಹಿತ ಅನೇಕ ದೇಶಗಳಲ್ಲಿ 1.2 ದಶಲಕ್ಷದಷ್ಟು ಚಂದಾದಾರರು ಇದ್ದಾರೆ. ಇವರ ಒಂದು ಮಹತ್ವಪೂರ್ಣ ಸಾಧನೆ ಏನೆಂದರೆ ಇವರ ಸಾಮಾಜಿಕ ಕಳಕಳಿ. ವೈದ್ಯಕೀಯ ಶಿಕ್ಷಣ ಹಾಗೂ ಅವಶ್ಯಕತೆಗಳಿಗೆ ಸುಮಾರು 1200 ಕುಟುಂಬಗಳಿಗೆ ಅವರು ಸಹಾಯಧನ ಮಾಡಿದ್ದಾರೆ. ತಮ್ಮ ಓದುಗರ ವೀಕ್ಷಕರ ಮೂಲಕ ಉದಾರವಾಗಿ ಜನರಿಗೆ ಸಹಾಯ ಹಸ್ತ ಚಾಚಿದ್ದಾರೆ. ಇದುವರೆಗೆ ಸಹಾಯ ಮಾಡಿದ ಮೊತ್ತ ಒಟ್ಟು 26 ಕೋಟಿ ರೂಪಾಯಿ ಆಗಿದೆ ಎಂಬುದು ಇವರ ಸಾಧನೆಯನ್ನು ಸೂಚಿಸುತ್ತದೆ. ಮಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಇಂಟರ್ನೆಟ್ ಟಿವಿ ಎಂಬುದನ್ನು ಪರಿಚಯಿಸಿದವರು ಶ್ರೀ ವಾಲ್ಟರ್ ನಂದಳಿಕೆಯವರು. 2014ರಲ್ಲಿ ದೈಚಿ ವರ್ಲ್ಡ್ 24x7 ಚಾನೆಲನ್ನು ಪ್ರಾರಂಭಿಸಿದರು ಹಾಗೂ ಇದು ಕರಾವಳಿ ಕರ್ನಾಟಕದ ಒಂದು ಪ್ರಧಾನ ಟಿವಿ ಚಾನೆಲ್ ಆಗಿ ಹೊರಹೊಮ್ಮಿದೆ. ಕನ್ನಡ, ತುಳು, ಬ್ಯಾರಿ, ಕೊಂಕಣಿ ಭಾಷೆಗಳನ್ನು ಒಳಗೊಂಡಂತೆ ಬಹುಭಾಷಾ ಚಾನೆಲ್ ಇದು ಎಂಬುದು ಹೆಮ್ಮೆಯ ಸಂಗತಿ. ದೈಚಿ ವರ್ಲ್ಡ್ ಆಡಿಯೋ ವಿಜುವಲ್ ಪ್ರೈವೇಟ್ ಲಿಮಿಟೆಡ್ ಸುಸಜ್ಜಿತವಾದ ಆಡಿಯೋ ರೆಕಾರ್ಡಿಂಗ್ ಸ್ಟುಡಿಯೋ ಆಗಿದೆ. ಹಲವಾರು ಸಂಗೀತ ಹಾಗೂ ಸಿನಿಮಾ ಡಬ್ಬಿಂಗ್ಗಳು ಇಲ್ಲಿ ನಡೆಯುತ್ತದೆ. 2017ರಲ್ಲಿ ರೇಡಿಯೋ ದೈಚಿ ವರ್ಲ್ಡ್ ಎಂಬ ರೇಡಿಯೋ ಸ್ಟೇಷನ್ ಆರಂಭಗೊಂಡಿದ್ದು ಕೊಂಕಣಿ ಮತ್ತು ತುಳು ಸಂಗೀತ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ಕೊರೋನಾ ಸಾಂಕ್ರಾಮಿಕ ಕಷ್ಟಕರ ಸಮಯದಲ್ಲಿ ವಾಲ್ಟರ್ ನಂದಳಿಕೆಯವರು ಅವಶ್ಯಕತೆ ಇರುವ ಕುಟುಂಬಗಳಿಗೆ ಆಹಾರ ಮತ್ತು ವೈದ್ಯಕೀಯ ಸಾಮಗ್ರಿಗಳನ್ನು ನೀಡಿದರು. ಸುಮಾರು 6,000 ಫಲಾನುಭವಿಗಳು ಇದರ ಸೇವೆಯನ್ನು ಸ್ಮರಿಸಿದ್ದಾರೆ. ಶ್ರೀ ವಾಲ್ಟರ್ ನಂದಳಿಕೆಯವರಿಗೆ 85 ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಪತ್ರಿಕೋದ್ಯಮದ ಸಾಧನೆಗಾಗಿ ಲಭಿಸಿವೆ. ಇತ್ತೀಚೆಗೆ ನ್ಯೂಸ್ 18 ಕನ್ನಡ ಟಿವಿ ಚಾನೆಲ್ ಅವರನ್ನು ಕರಾವಳಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಹಲವಾರು ಸಣ್ಣ ಕಥೆಗಳನ್ನು, ಕಾದಂಬರಿ ಹಾಗೂ ಲೇಖನಗಳನ್ನು ಬರೆದಿದ್ದಾರೆ. ವಾಲ್ಟರ್ ನಂದಾಳಿಕೆಯವರು ಸುಮಾರು 10 ಸಿನಿಮಾಗಳಲ್ಲಿ ಪಾತ್ರವಹಿಸಿದ್ದಾರೆ. ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದ ಶ್ರೀಯುತರನ್ನು ಸನ್ಮಾನಿಸುವ ಭಾಗ್ಯ ಇಂದು ನಮ್ಮದಾಗಿದೆ. ಹಾಗಾಗಿ ನಮ್ಮ ಶಾಲೆಯ ಪ್ರಾಂಶುಪಾಲರು ಮತ್ತು ಉಪಪ್ರಾಂಶುಪಾಲರು ಮತ್ತು ವಿದೇಶಿ ಅತಿಥಿಗಳು ಎಲ್ಲರೂ ಒಟ್ಟುಗೂಡಿ ನಮ್ಮೊಂದಿಗೆ ಇರುವ ಮುಖ್ಯ ಅತಿಥಿಗಳನ್ನು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
ಕನ್ನಡ ನಾಡು ಬದುಕು ಬಲು ಹಿರಿಯು ಸದಭಿಮಾನದ ಗೂಡು ಉದಯವಾ ಬಂದೇ ಬಿಟ್ಟಿತು ನಾವೆಲ್ಲರೂ ಕಾತುರದಿಂದ ಕಾಯುತ್ತಿದ್ದ ಸಂತಸದ ಕ್ಷಣ. ನಮ್ಮ ಪ್ರೀತಿ ಪಾತ್ರರಾದ ಡೈಜಿವರ್ಣ ಸಂಸ್ಥಾಪಕರಾದ ಶ್ರೀ ವಾಲ್ಟರ್ ನಂದಲಿಕೆ ಸರ್ ಇವರಿಂದ ಹಿತನುಡಿಗಳನ್ನು ಕೇಳುವ ಸಮಯ. ಇವರನ್ನು ನಾನು ಡೈಜಿವರ್ಣ ಸಂಸ್ಥಾಪಕರೆಂದು ಕರೆಯಲೇ? ಪ್ರೈವೇಟ್ ಚಾಲೆಂಜ್ ಕಾರ್ಯಕ್ರಮದ ಮೂಲಕ ಹೊರಬಂದ ಅದ್ಭುತ ಕಲಾವಿದನೆನಲೆ, ನಿರೂಪಕನೆನಲೆ, ವಾಚಕನೆನಲೆ, ಕೊರೋನಾ ಗೆಲ್ಲೋಣ ಕಾರ್ಯಕ್ರಮದ ಮೂಲಕ ತಾನೇ ಗೆದ್ದು ಬಂದ ಶ್ರೇಷ್ಠ ಸಾಧಕನೆನಲೆ, ಏನೆಂದು ಬಣ್ಣಿಸಲಿ ನಾನು ನಿಮ್ಮನ್ನು? ನಾವು ಟಿವಿಯ ಪರದೆಯ ಮೂಲಕ ನೋಡುತ್ತಿದ್ದವರು ಈಗ ನಮ್ಮ ವೇದಿಕೆಯಲ್ಲಿದ್ದಾರೆ. ಎಲ್ಲರೂ ತಮ್ಮ ಹಿತನುಡಿಗಳಿಗಾಗಿ ಕಾಯುತ್ತಿದ್ದಾರೆ ಸರ್. ಇದೀಗ ವೇದಿಕೆ ನಿಮ್ಮದು. ಏನು ಬೇಕಾದರೂ ಕರಿ, ನನ್ನನ್ನು ಒಂದು ದಿವಸ ಬೀಟ್ ಮಾಡ್ತೀಯ ನೀನು. ವೇದಿಕೆಯಲ್ಲಿರುವಂತಹ ನನ್ನ ಆತ್ಮೀಯರು, ಈ ಸಂಸ್ಥೆಯ ಮುಖ್ಯಸ್ಥರು ರೆವರೆಂಡ್ ಫಾದರ್ ಮೆಲ್ವಿನ್ ಅನಿಲ್ ಲೋಬೋ ಅವರೇ, ವೇದಿಕೆಯಲ್ಲಿರುವ ವೈಸ್ ಪ್ರಿನ್ಸಿಪಲ್ ಮತ್ತು ಮೇಡಮ್, ಆಲ್ಸೋ ಮೈ ಡಿಯರ್ ಸ್ಪೆಷಲ್ ಗೆಸ್ಟ್ ಫ್ರಮ್ ಆಲ್ ದ ವೇ ಫ್ರಮ್ ಇಟಲಿ. Hope you are enjoying Mangaluru's hospitality, especially Saint Aloysius Gonzaga's hospitality and ambience. ಕೂತ್ಕೊಳ್ಳಿ. ಎಲ್ಲ ಶಿಕ್ಷಕ ವೃಂದದವರೇ, ಶಿಕ್ಷಕೇತರ ವೃಂದದವರೇ ಮತ್ತು ನನ್ನ ಅತ್ಯಂತ ಪ್ರೀತಿಯ ವಿದ್ಯಾರ್ಥಿನಿಯರೇ, ಇಂಗ್ಲಿಷ್ ಮೀಡಿಯಂ ಶಾಲೆ ಒಂದರಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಕನ್ನಡ ಟ್ಯಾಲೆಂಟ್ಸ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಯ್ಯೋ, ಚಪ್ಪಾಳೆ ಆದ್ರೂ ಕೊಡಿ ಅಲ್ವಾ. ವೇದಿಕೆಯಲ್ಲಿ ಬಂದು ಇಲ್ಲಿ ತಮ್ಮ ಕಲೆಯನ್ನ ಪ್ರದರ್ಶಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೆ ನನ್ನ ವಿಶೇಷ ಅಭಿನಂದನೆ. ಈಗ ಇಲ್ಲಿಂದ ಶುರು ಮಾಡಿ ಅಲ್ಲಿಯ ತನಕ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸಬೇಕು. ಥ್ಯಾಂಕ್ ಯು. ವಿಶೇಷವಾಗಿ ಅವರನ್ನ ತರಬೇತಿ ನೀಡಿದಂತಹ ಶಿಕ್ಷಕರಿಗೆ ನಂದೊಂದು ದೊಡ್ಡ ಸಲಾಂ. ಈಸಿ ಕೆಲಸ ಅಲ್ಲ. ಧರಣಿ ಮಂಡಲ ಮಧ್ಯದೊಳಗೆ ರೂಪಕ ನೋಡುವಾಗ ನಾನು ಸ್ವಲ್ಪ ಇಮೋಷನಲ್ ಆದೆ. ಕಾರಣ ಅದನ್ನ ಹಲವಾರು ಬಾರಿ ನೋಡಿದ್ದೇನೆ. ಆ ಕಾರಣಕ್ಕೆ ನಾನು ಇಮೋಷನಲ್ ಆಗಲಿಲ್ಲ. ಇಮೋಷನ್ ಆದ ಕಾರಣ ಎಂದರೆ, ನನ್ನ ಜೀವನದಲ್ಲಿ ನಾನು 5ನೇ ತರಗತಿಯಲ್ಲಿರುವಾಗ ಪ್ರಪ್ರಥಮ ಬಾರಿಗೆ ವೇದಿಕೆಯಲ್ಲಿ ನನ್ನನ್ನು ಕೊಂಡೊಯ್ದ ಆ ರೂಪಕ ಧರಣಿ ಮಂಡಲ ಮಧ್ಯದೊಳಗೆ ನಾನು ಆ ರೂಪಕದಲ್ಲಿ ಸಣ್ಣ ಕರು ಆಗಿದ್ದೆ. ಇವತ್ತು ಅದು ಆ ಅವಕಾಶ ನನ್ನನ್ನು ಮುನ್ನಡೆಸುತ್ತಾ ಇಂದು ನಿಮ್ಮೆದುರು ನಿಮ್ಮೊಂದಿಗೆ ಮಾತನಾಡುವಂತಹ ಅವಕಾಶವನ್ನು ಕೂಡ ಕೊಟ್ಟಿದೆ. ನಾನು ನಿಮ್ಗೆಲ್ರಿಗೂ ಹೇಳ್ತೇನೆ, ಯಾವಾಗ ಇಂಥ ಅವಕಾಶ ಬರ್ತದೆ ದಯವಿಟ್ಟು ಕಡೆಗಣಿಸಬೇಡಿ. ಸಿಕ್ಕ ಅವಕಾಶವನ್ನು ಪಡ್ಕೊಳ್ಳಿ. ಯಾಕಂದ್ರೆ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುವುದಿಲ್ಲ, ನೀವು ಅವಕಾಶಗಳನ್ನು ಹುಡುಕಿ ಹೋಗಬೇಕು. ನೆನಪಿರಲಿ. ಇವತ್ತು ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ 69ನೆಯ ರಾಜ್ಯೋತ್ಸವ ಸಂಭ್ರಮದ ವಿಶೇಷ ಅಭಿನಂದನೆಗಳು ನಿಮಗೆಲ್ಲರಿಗೂ ಇಲ್ಲಿದ್ದವರಿಗೆ. ಇವತ್ತು ವಿಶೇಷ ದಿನ, ಯಾಕಂದ್ರೆ ನಮ್ಮ ರಾಜ್ಯದ ದಿನ. ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ ಸಾಕಷ್ಟು ಜನರು, ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ರೂಪಕಗಳನ್ನು, ನೃತ್ಯಗಳನ್ನು, ಭಾಷಣಗಳನ್ನು ಮಾಡಿದ್ರು. MC ಅವರು ಹೇಳಿದರು. ಹಾಗೆ ನಾನು ಹೆಚ್ಚಾಗಿ ನಿಮಗೆ ಜಾಸ್ತಿ ಮಾತಾಡಲಿಕ್ಕೆ ಈ ಬಗ್ಗೆ ಹೋಗೋದಿಲ್ಲ. ಆದರೆ ಒಂದೇ ವಿಷಯವನ್ನು ಹೇಳ್ತೇನೆ, ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್. ನನ್ನ ಪಾಲಿಗೆ ಇಂಗ್ಲಿಷ್ ಒಂದು ಕೇವಲ ಭಾಷೆ ಅಷ್ಟೇ, ಅದು ಜ್ಞಾನ ಅಲ್ಲ. ಆದರೆ ಕನ್ನಡ
ಒಂದು ಇಮೋಷನ್, ಒಂದು ವಿಶೇಷ ಭಾವನೆ. ಯಾಕಂದ್ರೆ ನಾನು ಹುಟ್ಟಿದಾಗ ಪ್ರಥಮ ಭಾಷೆ ಕಲಿತದ್ದು ಕೊಂಕಣಿ, ಅದಾದ ನಂತರ ಕಲಿತದ್ದು ತುಳು, ಶಾಲೆಗೆ ಹೋದಾಗ ಕಲಿತದ್ದು ಕನ್ನಡ, ಮತ್ತೆ ಹೈಸ್ಕೂಲ್ PU ಕಾಲೇಜಿಗೆ ಹೋಗಿ ಏನಾದರೂ ಲ್ಯಾಂಗ್ವೇಜ್ ಕಲಿತದ್ದಿದ್ರೆ ಅದು ಇಂಗ್ಲಿಷ್ ಮತ್ತು ಹಿಂದಿ. ನಿಮಗೆ ಇವತ್ತು ನಾನು ಇಷ್ಟೇ ಹೇಳ್ತೇನೆ, ಒಂದೇ ಭಾಷೆಯಿಂದ ಏನು ಮಾಡಲಿಕ್ಕೂ ಆಗುವುದಿಲ್ಲ. ಎಷ್ಟು ಭಾಷೆಗಳನ್ನು ಕಲೀಲಿಕ್ಕೆ ಆಗ್ತದೆ ಅಷ್ಟು ಭಾಷೆಗಳನ್ನು ನೀವು ಕಲಿಯಿರಿ. ಯಾರು ಹೆಚ್ಚು ಭಾಷೆಗಳನ್ನು ಕಲಿಯುವುದಿಲ್ವೋ ಅವರಿಗೆ ಭಾಷೆ ಇಲ್ಲದವನು ಅಂತ ಹೇಳ್ತಾರೆ. ನೀವೆಲ್ಲರೂ ಆದಷ್ಟು ಭಾಷೆಗಳನ್ನು ಕಲಿಯಿರಿ, ಆದರೆ ಕನ್ನಡ ಭಾಷೆ ನಮ್ಮ ಹೃದಯ ಅಂತರಾಳದಲ್ಲಿ ಇರಲಿ. ಅದೊಂದು ಇಮೋಷನ್. ಆ ಭಾಷೆಯನ್ನು ಎಂದಿಗೂ ನೀವು ಮರೆಯುವುದು ಬೇಡ. ಯಾವುದೇ ದೇಶಕ್ಕೂ ಹೋದರೂ, ಎಲ್ಲಿ ಹೋದರೂ ಕೂಡ ಆ ನಮ್ಮ ರಾಜ್ಯ ಭಾಷೆ, ನಾವು ಕಲಿತ ಶಾಲೆಯ ಭಾಷೆ ನಿಮಗೆ ನೆನಪಿರಲಿ. ಅದೊಂದು ಇಮೋಷನ್ ಆಗಿರಲಿ. ಯಾಕೆಂದರೆ ನಿಮ್ಮ ಪೇರೆಂಟ್ಸ್ ನಿಮಗೊಂದು ಇಮೋಷನ್, ನಿಮ್ಮ ಸಂಸ್ಥೆ, ಶಿಕ್ಷಣ ಸಂಸ್ಥೆ ಸೈಂಟ್ ಅಲೋಷಿಯಸ್ ಗೊನ್ಜಾಗ ಒಂದು ಇಮೋಷನ್. ಹಾಗೆ ಲ್ಯಾಂಗ್ವೇಜ್ ಕೂಡ, ಆ ಕನ್ನಡ ಭಾಷೆ ಕೂಡ ಇಮೋಷನ್ ಆಗಿರಲಿ. ಈಗ ಎಲ್ಲರೂ ದಯಮಾಡಿ ಕಿವಿಗೊಟ್ಟು ಕೇಳಿ. ನಾನು ಹೆಚ್ಚು ಮಾತಾಡೋದಿಲ್ಲ, 3 ರಿಂದ 4 ನಿಮಿಷ. ಯಾರು ಕೂಡ ನಾಯ್ಸ್ ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದ್ರೆ ನೀವು ನಾಯ್ಸ್ ಮಾಡಿದರೆ ಬೇರೆಯವರಿಗೆ ಕೇಳುವುದಿಲ್ಲ. ವೆರಿ ಗುಡ್. ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿಗೋಸ್ಕರ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ, ಬೇರೆ ಬೇರೆ ಸಂಸ್ಥೆಗಳಿಗೆ ಹೋಗ್ತಾ ಇರ್ತೇನೆ. ಆದರೆ ಶಿಕ್ಷಣ ಸಂಸ್ಥೆಗಳಿಗೆ ಹೋದಾಗ, ಸ್ಪೆಷಲಿ PUC ಇರಲಿ, ಕಾಲೇಜ್ ಇರಲಿ, ಒಂದು ಸಮಸ್ಯೆಯನ್ನ ನಾನು ಮಕ್ಕಳ ಮುಂದೆ ನೋಡಿದ್ದೇನೆ, ಮಕ್ಕಳ ಹತ್ರ. ಅದೇನೆಂದ್ರೆ, ನಾವು ಮಾತಾಡುವಾಗ ಕಿವಿಗೊಟ್ಟು ಕೇಳ್ತಾರೆ. ಎಲ್ಲರೂ ಕಿವಿಗೊಟ್ಟು ಕೇಳ್ತಾರೆ, ಬರೆದಿಡ್ತಾರೆ ನೋಟ್ಸ್. ಮಾತಾದ ನಂತರ ಇಂಟ್ರಾಕ್ಷನ್ ಮಾಡುವಾಗ ನಿಮ್ಮಲ್ಲಿ ಪ್ರಶ್ನೆ ಇದ್ರೆ ಕೇಳಿ ಅಂತ ಹೇಳಿದ್ರೆ ಯಾರು ಕೂಡ ಕೇಳಲ್ಲ. 1% ಅಲ್ಲಿದ್ದವರು ಕೂಡ ಪ್ರಶ್ನೆಗಳನ್ನ ಕೇಳಲ್ಲ. 200 ಜನ ಇದ್ರೆ, ಸ್ಟೂಡೆಂಟ್ಸ್ ಇದ್ರೆ, 2-3 ಸ್ಟೂಡೆಂಟ್ಸ್ ಕೂಡ ಪ್ರಶ್ನೆಗಳನ್ನ ಕೇಳುವುದಿಲ್ಲ. ಆದ್ರೆ ನನ್ ಗ್ಯಾರಂಟಿ ಇದೆ, ಅವರು ಎಲ್ಲ ಕೇಳ್ತಾರೆ, ಮಾತುಗಳನ್ನ ಕೇಳ್ತಾರೆ. ಬಹುಶಃ ಟೀಚರ್ಸ್ ನಿಮಗೆ ಇದರ ಅನುಭವ ಆಗಿರಬಹುದು. ಕ್ಲಾಸಲ್ಲಿ ಪಾಠ ಮಾಡಿ ಕೊನೆಗೆ ಪ್ರಶ್ನೆಗಳು ಇದೆಯಾ ಅಂತ ಕೇಳಿದ್ರೆ ಲಿಮಿಟೆಡ್ ಸ್ಟೂಡೆಂಟ್ಸ್ ಇರಬಹುದು. ಈ ಶಾಲೆಯದ್ದು ಗೊತ್ತಿಲ್ಲ, ಆದರೆ ಜನರಲ್ ಪ್ರಶ್ನೆಗಳನ್ನ ಕೇಳುವುದು ತುಂಬಾ ಕಡಿಮೆ. ಇವತ್ತು ನಾನು ನಿಮ್ಮಲ್ಲಿ ಒಂದು ವಿನಂತಿಯನ್ನ ಮಾಡ್ತೇನೆ. ನಿಮಗೆ ಎಷ್ಟು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಆಗ್ತದೆ ಅಷ್ಟು ಪ್ರಶ್ನೆಗಳನ್ನ ನೀವು ಕೇಳಿ. ಕ್ಲಾಸಲ್ಲಿ ಟೀಚರ್ ಪಾಠ ಮಾಡುವಾಗ ಮಿಡಲ್ ಆಫ್ ದ ಪಾಠ ನಡುವಲ್ಲಿ ನಿಂತುಕೊಂಡು ಪ್ರಶ್ನೆ ಕೇಳಿ. ನಿಮಗೆ ಅರ್ಥ ಆಗದಿದ್ರೆ ಅಥವಾ ಏನಾದರೂ ಸಮಸ್ಯೆ ಇದ್ರೆ, ಪ್ರಾಬ್ಲಮ್ ಸೊಲ್ಯೂಷನ್ ಅಥವಾ ಕರೆಕ್ಟ್ ಆಗಿ ನಿಮಗೆ ಗೊತ್ತಿಲ್ಲದಿದ್ರೆ ಇಮ್ಮಿಡಿಯೇಟ್ಲಿ ಆಗಿ ನಿಂತುಕೊಂಡು ನೀವು ಪ್ರಶ್ನೆ ಕೇಳಿ. ಯಾಕೆಂದ್ರೆ ಪಾಠ ಆದ ನಂತರ ನಿಮ್ಮಿಂದ ಮರೆತು ಹೋಗ್ಬಹುದು. ಅದು ಇಮ್ಮಿಡಿಯೇಟ್ಲಿ ನಿಮ್ಮ ಪ್ರಶ್ನೆ ಕೇಳುವ ಚಾಳಿಯನ್ನ, ಒಂದು ಹಠವನ್ನ ನೀವು ಬೆಳೆಸಿಕೊಳ್ಬೇಕು. ಯಾರೆಲ್ಲ ಪ್ರಶ್ನೆ ಕೇಳಲ್ಲ, ಇವತ್ತಿನಿಂದಲೇ ಅದನ್ನ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆ ಹೇಳ್ತೇನೆ? ಕೇವಲ ಪ್ರಶ್ನೆಗಳನ್ನ ಕೇಳಿದ್ರೆ ಮಾತ್ರ ನಿಮ್ಮ ಕನಸುಗಳನ್ನ ನೀವು ಸಾಕಾರ ಮಾಡಬಹುದು. APJ ಅಬ್ದುಲ್ ಕಲಾಂ ಭಾರತ ಕಂಡಂತ ಒಂದು ಅದ್ಭುತವಾದ ರಾಷ್ಟ್ರಪತಿ. ನೀವೆಲ್ಲರೂ ಕೇಳಿದಿರಲ್ವ ಅವರ ಹೆಸರು? ಎಸ್, ಕೇಳಲೇಬೇಕು. ನಮ್ಮ ಮಕ್ಕಳು ಅತ್ಯಂತ ಪ್ರೀತಿ ಮಾಡುವಂತಹ ರಾಷ್ಟ್ರಪತಿ ಮತ್ತು ಮಕ್ಕಳನ್ನ ಪ್ರೀತಿ ಮಾಡುವಂತಹ ಒಂದು ಅಪರೂಪದ ರಾಷ್ಟ್ರಪತಿ ಅವರು ಆಗಿದ್ರು. ಒಮ್ಮೆ ಅವರು ನಿಧನರಾಗುವುದಕ್ಕಿಂತ ಮುಂಚೆ 1 ವರ್ಷದ ಹಿಂದೆ ಅವರೊಮ್ಮೆ ಗುಜರಾತ್ನ ಅಕ್ಷರಧಾಮಕ್ಕೆ ಭೇಟಿ ನೀಡ್ತಾರೆ. ಮರುದಿವಸ ಒಂದು ಪುಸ್ತಕ ಇನಾಗ್ರೇಷನ್ ಇರ್ತದೆ, ಒಬ್ಬ ಸ್ವಾಮೀಜಿಯವರದ್ದು, ಪ್ರಮುಖ್ ಸ್ವಾಮಿ ಮಹಾರಾಜ್ ಅಂತ. ಹಿಂದಿನ ದಿನ ಮಧ್ಯರಾತ್ರಿ 12:12ವರೆಗೆ ಅವರು ಅಕ್ಷರಧಾಮಕ್ಕೆ ಅವರು ಲ್ಯಾಂಡ್ ಆಗ್ತಾರೆ, ಅಲ್ಲಿ ಬರ್ತಾರೆ. ಬರುವಾಗ ಫುಲ್ಲಿ ಸೆಕ್ಯೂರಿಟಿ ಇರ್ತದೆ. ಸೆಕ್ಯೂರಿಟಿಯನ್ನ ಬ್ರೇಕ್ ಮಾಡಿ 7ನೇ ಕ್ಲಾಸಲ್ಲಿ ಕಲಿಯುವಂತ ಒಬ್ಬ ವಿದ್ಯಾರ್ಥಿನಿ APJ ಅಬ್ದುಲ್ ಕಲಾಂ ಹತ್ರ ಓಡಿ ಹೋಗ್ತಾರೆ. ಓಡಿ ಹೋದಾಗ ರಾಷ್ಟ್ರಪತಿಯವರು, ಆಗಿನ ರಾಷ್ಟ್ರಪತಿ ಹೇಳ್ತಾರೆ ಅವರ ಸೆಕ್ಯೂರಿಟಿ ಹತ್ರ, ಅವಳನ್ನ ಬಿಡಿ ಅಂತ. ಆ ಹುಡುಗಿ ಕೇಳಿದ ಪ್ರಶ್ನೆ, ಸರ್ ನೀವು ಸೈಂಟಿಸ್ಟ್ ಅಲ್ವಾ? ಒಂದಲ್ಲ ಒಂದು ದಿನ ನಾನು ಈ ದೇಶದ ಶ್ರೇಷ್ಠ ಸೈಂಟಿಸ್ಟ್ ಆಗಬಹುದಾ? ನೋಡಿ, 7ನೇ ಕ್ಲಾಸಿನ ವಿದ್ಯಾರ್ಥಿನಿ ರಾಷ್ಟ್ರಪತಿಯವರಲ್ಲಿ ಕೇಳ್ತಾರೆ, ಒಂದಲ್ಲ ಒಂದು ದಿವಸ ನಾನು ಈ ದೇಶದ ಶ್ರೇಷ್ಠ ವಿಜ್ಞಾನಿ ಆಗಬಹುದಾ ಅಂತ ಪ್ರಶ್ನೆ ಕೇಳ್ತಾರೆ.
ಆವಾಗ ಅಬ್ದುಲ್ ಕಲಾಂ ಸರ್ಪ್ರೈಸ್ ಆಗಿ ಮುಖದಲ್ಲಿ ನಗು. ಈವನ್ ನನ್ನ ಮಗ ಬಂದು ರಾತ್ರಿ 12:30 ಗಂಟೆಗೆ ಪ್ರಶ್ನೆ ಕೇಳಿದ್ರೆ ಹೋಗಪ್ಪ ಮಲಗು ನಾಳೆ ಹೇಳ್ತೇನಂತ ಹೇಳುವಂತ ತಂದೆ ನಾನು. ಆದ್ರೆ ಅಬ್ದುಲ್ ಕಲಾಂ ಅವರು ಆ ಪುಟ್ಟ ಹುಡುಗಿಯ ಪ್ರಶ್ನೆಯನ್ನ ಕೇಳಿ ಏನಮ್ಮ ಇನ್ನೊಮ್ಮೆ ಹೇಳು ಅಂತ ಹೇಳ್ತಾರೆ. ಸರ್, ನಾನು ಒಂದಲ್ಲ ಒಂದು ದಿನ ಈ ದೇಶದ ಶ್ರೇಷ್ಠ ವಿಜ್ಞಾನಿ ಆಗಬಹುದಾ? ಆವಾಗ ಅಬ್ದುಲ್ ಕಲಾಂ ಹೇಳಿದ ಮಾತು ಇಂಗ್ಲಿಷಲ್ಲಿ ಹೇಳಿದ್ರು, ಕೀಪ್ ಆಸ್ಕಿಂಗ್, ಕೀಪ್ ಆಸ್ಕಿಂಗ್, ಕೀಪ್ ಆಸ್ಕಿಂಗ್. ಈ ಪ್ರಶ್ನೆಯನ್ನ ಕೇಳ್ತಾ ಹೋಗು, ಕೇಳ್ತಾ ಹೋಗು, ಕೇಳ್ತಾ ಹೋಗು. ಯಾವತ್ತು ನೀನು ಭಾರತ ದೇಶದ ಶ್ರೇಷ್ಠ ವಿಜ್ಞಾನಿ ಆಗುತ್ತೀಯಾ ಅಲ್ಲಿಯವರೆಗೆ ಪ್ರಶ್ನೆಯನ್ನ ಕೇಳ್ತಾ ಹೋಗು. ನಮ್ಮ ಕನಸು, ನಾವು ಏನು ಮಾಡಬೇಕು, ಇದು ನಮ್ಮ ಪ್ರಶ್ನೆಯಲ್ಲಿ ಅಡಗಿಕೊಂಡಿದೆ. ಕರೆಕ್ಟ್ ಆಗಿ ಕೇಳಿ, ನಮ್ಮ ಕನಸು ನಾವು ಏನಾಗಬೇಕು? ನಿಮಗೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ವಿಜ್ಞಾನಿ ಆಗಬೇಕು, ಏನು ಆಗಬೇಕು? ಆ ಕನಸು ನೀವು ಪ್ರಶ್ನೆಯನ್ನ ಕೇಳ್ತಾ ಹೋಗಬೇಕು. ಆಲ್ಬರ್ಟ್ ಐನ್ಸ್ಟೀನ್ ಫಿಸಿಕ್ಸ್ ಸ್ಟೂಡೆಂಟ್ಸ್ಗೆ ಅವರು ಬಹಳ ಪ್ರಿಯರು, ಎಲ್ರಿಗೂ ಗೊತ್ತು. ಅವರು ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲಿ ಬಹಳ ಹುಷಾರ್. ಒಮ್ಮೆ ಆಲ್ಬರ್ಟ್ ಐನ್ಸ್ಟೀನ್ ಹತ್ರ ಒಬ್ರು ಬಂದು ಪ್ರಶ್ನೆ ಕೇಳ್ತಾರೆ, ಒಂದು ವೇಳೆ ದೇವರು ನಿಮಗೆ ಲಾಸ್ಟ್ 1 ಗಂಟೆ ಕೊಡ್ತಾರೆ, ಆ 1 ಗಂಟೆಯ ನಂತರ ಈ ಜಗತ್ತು ಇರುವುದಿಲ್ಲ, ಆ 1 ಗಂಟೆಯ ಟೈಮಲ್ಲಿ ಒಂದು ಸಮಸ್ಯೆ, ಒಂದು ಪ್ರಾಬ್ಲಮ್, ಒಂದು ಫಾರ್ಮುಲಾವನ್ನ ಸಾಲ್ವ್ ಮಾಡಬೇಕಾದ್ರೆ ನೀವು ಏನ್ ಮಾಡ್ತೀರಾ ಅಂತ. ಆವಾಗ ಆಲ್ಬರ್ಟ್ ಐನ್ಸ್ಟೀನ್ ಒಂದೇ ಮಾತನ್ನ ಹೇಳ್ತಾರೆ, ಮೊದಲ 55 ನಿಮಿಷ ನಾನು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೇನೆ ಪ್ರಾಬ್ಲಮ್ನ ಬಗ್ಗೆ. ಮೊದಲ 55 ನಿಮಿಷ ನಾನು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೇನೆ, ನಂತರ ಕೊನೆಯ 5 ನಿಮಿಷದಲ್ಲಿ ನನಗೆ ಉತ್ತರ ಲಭಿಸುತ್ತದೆ ಎಂಬ ಗ್ಯಾರಂಟಿ ಇದೆ ಅಂತ. ನೋಡಿ, ಇವರೆಲ್ಲ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಿತ ವ್ಯಕ್ತಿಗಳು, ಸಾಧಕರು. ಅವರು ಪ್ರಶ್ನೆಗಳನ್ನ ಕೇಳಿಯೇ ಉತ್ತರವನ್ನ ಪಡೆದವರು, ಕನಸನ್ನ ಸಾಕಾರ ಮಾಡಿದವರು. ಇವತ್ತು ಸೈಂಟ್ ಅಲೋಯ್ಸಿಯಸ್ ಗೊನ್ಜಾಗ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಅಲ್ಲದಿದ್ರೂ ಕೂಡ ಕೆಲವು ವಿದ್ಯಾರ್ಥಿಗಳಲ್ಲಿ ಒಂದು ಕೈ ಮುಗಿದು ನಾನು ಕೇಳ್ತಾ ಇದ್ದೇನೆ, ಕೈ ಮುಗಿದು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ನೀವು ಇವತ್ತಿನಿಂದ ಒಂದು ಪ್ರಶ್ನೆಯನ್ನ ಕೇಳಬೇಕು. ಆ ಪ್ರಶ್ನೆ ಏನೆಂದರೆ, ನನಗೆ ಪ್ರಿಯವಾದ ಪ್ರಶ್ನೆ, ಈ ದೇಶಕ್ಕೆ ಪ್ರೀತಿಯ ಪ್ರಶ್ನೆ, ನಮ್ಮ ಸಮಾಜಕ್ಕೆ ಪ್ರಿಯವಾದ ಪ್ರಶ್ನೆ. ನಾನು ಒಂದಲ್ಲ ಒಂದು ದಿನ IAS ಆಫೀಸರ್ ಆಗಬಹುದಾ? ನಾನು ಒಂದಲ್ಲ ಒಂದು ದಿನ IPS ಆಫೀಸರ್ ಆಗಬಹುದಾ? IRS ಆಫೀಸರ್ ಆಗಬಹುದಾ? IFS ಆಫೀಸರ್ ಆಗಬಹುದಾ? ಆ ಪ್ರಶ್ನೆಯನ್ನ ನೀವು ಕೇಳಬೇಕು. ಯಾಕೆಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಅತ್ಯಂತ ಪ್ರಬಲವಾದ ಪವರ್ಫುಲ್ ಜಾಬ್ ಅಂದ್ರೆ ಅದು UPSC ಎಕ್ಸಾಮ್ ಕ್ಲಿಯರ್ ಮಾಡಿ ನಮ್ಮ ದೇಶದ ಬ್ಯೂರೋಕ್ರಸಿಯಲ್ಲಿ ಪಾಲ್ಗೊಳ್ಳುವುದು. ಮತ್ತು ನಿಮ್ಮಷ್ಟು ಲಕ್ಕಿ ಸ್ಟೂಡೆಂಟ್ಸ್ ಖಂಡಿತ ನಮ್ಮ ಇಡೀ ಜಿಲ್ಲೆಯಲ್ಲಿ ಇಲ್ಲ. ಯಾಕೆಂದ್ರೆ ನಿಮ್ಮದೇ ಕ್ಯಾಂಪಸ್ ಅಲ್ಲಿ UPSC ಟ್ರೈನಿಂಗ್ ಸೆಂಟರ್ ಇದೆ, IAS ಅಕಾಡೆಮಿ ಇದೆ. ನೀವು ಆ ಪ್ರಶ್ನೆಯನ್ನ ಕೇಳಿ, ನೀವು ಕೇಳಿ, ಒಂದಲ್ಲ ಒಂದು ದಿನ ನಾನು ಕೂಡ ಯಾಕೆ IAS ಆಫೀಸರ್ ಆಗಬಾರದು? IAS ಆಫೀಸರ್ ಆಗಲಿಕ್ಕೆ ಮಾರ್ಕ್ಸ್ನ ಅವಶ್ಯಕತೆ ಇಲ್ಲ, ಕೇವಲ ಜ್ಞಾನ, ನಾಲೆಜ್ನ ಅವಶ್ಯಕತೆ ಇದೆ. ಒಂದು ವೇಳೆ ನೀವು ಕ್ಲಾಸಲ್ಲಿ 99%, 100% ಮಾರ್ಕ್ಸ್ ತೆಗಿತೀರಿ, ಹಾಗಾದ್ರೆ ಯಾಕೆ ಒಂದು IAS IPS ಅನ್ನ ಟ್ರೈ ಮಾಡಬಾರ್ದು? 6ನೇ ಕ್ಲಾಸ್ನಿಂದ 5ನೇ ಕ್ಲಾಸ್ನಿಂದ ಸ್ಟಾರ್ಟ್ ಮಾಡಿ. ನಮ್ಮ ಟೀಚರ್ಸ್ ಅಲ್ಲಿ ನಾನು ಸ್ಪೆಷಲಿ ರಿಕ್ವೆಸ್ಟ್ ಮಾಡ್ತೇನೆ, ಆದಷ್ಟು IAS IPS ಬಗ್ಗೆ ಅವರಿಗೆ ಮಾಹಿತಿ ನೀಡಿ. ಯಾಕೆ ಹೇಳ್ತೇನೆ ಅಂದ್ರೆ, ಕಳೆದ 6-7 ವರ್ಷಗಳಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು IAS IPS ಆಗಲಿಲ್ಲ. ನಾನು ಪ್ರತಿ ವರ್ಷ ರಿಸಲ್ಟ್ ನೋಡ್ತೇನೆ, ಎಲ್ಲಿ ಯಾರಾದ್ರೂ ನಮ್ಮ ಊರಿನವರು ಪಾಸ್ ಆಗಿದ್ದಾರಾ? ಯಾರೂ ಪಾಸ್ ಆಗಲಿಲ್ಲ. ಯಾಕೆಂದ್ರೆ ನಮ್ಮ ಹತ್ರ ಇಚ್ಛಾಶಕ್ತಿ ಇಲ್ಲ. 2018ನಲ್ಲಿ ಕ್ವೀನಿ ಡಿಕೋಸ್ಟಾ ಅಂತ ಒಬ್ಬ ಹುಡುಗಿ, ನೀರುಡೆಯ ಒಬ್ಬಳು ಹುಡುಗಿ, ಅವಳು 2018ನಲ್ಲಿ IRS ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಿದ್ದಾರೆ. ಇವತ್ತು 28-29 ವರ್ಷದ ಹುಡುಗಿ ಮುಂಬೈಯಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಎಡಿಷನಲ್ ಕಮಿಷನರ್, ನಮ್ಮದೇ ಊರಿನ ಹುಡುಗಿ. ಯಾಕೆ ನೀವು ಆಗಬಾರದು? ಯಾಕೆ ನೀವು ಆಗಬಾರ್ದು? ನಿಮ್ಮ ಕ್ಯಾಂಪಸ್ ಅಲ್ಲಿ ಈ ಅಕಾಡೆಮಿ ಇದೆ. ಈ ಬಗ್ಗೆ ನಾನು ಯಾಕೆ ಹೇಳ್ತೇನೆ ಅಂದ್ರೆ, ನಮಗೆ ಎಲ್ರಿಗೂ ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಆಗಬೇಕು, ಅಡ್ವೊಕೇಟ್ ಆಗಬೇಕು, ಎಲ್ಲದೂ ಕೂಡ ಒಳ್ಳೆಯದು ಪ್ರೊಫೆಷನ್. ಆದರೆ ಯಾವತ್ತು ನೀವು ಒಂದು ಸ್ಟೆಪ್ ಮುಂದೆ ಹೋಗಿ ಈ ದೇಶದ ಸೇವೆಗೆ ರೆಡಿ ಆಗ್ತೀರಾ, ಆವತ್ತು ಅದರಲ್ಲಿ ನಿಮಗೆ ಇರುವ ಒಂದು ಖುಷಿ ಮತ್ತು ಸಂತೃಪ್ತಿ ಬೇರೆನೇ ಇದೆ. ನಿಮಗೆ ಡಾಕ್ಟರ್ ಆಗ್ಬಹುದು, ಏನು ಇಂಜಿನಿಯರ್ ಆಗ್ಬಹುದು, ಅದರಲ್ಲಿ ಯಾರು ಕೂಡ ತಡೆಯುವುದಿಲ್ಲ. ಆಸ್ ಎ ಪಾರ್ಟ್,
ಒಂದು ಸೈಡ್ ಅಂತ ನೀವು ಯೋಚಿಸಿ ಅದನ್ನು ಈವಾಗಲೇ ನಿಮ್ಮ ಮನಸ್ಸಿನಲ್ಲಿ ಹಾಕಿ. ಯಾಕೆಂದರೆ ಅಲ್ಲಿ PUC ಮಕ್ಕಳು ಕೂಡ ಇದ್ದಾರೆ, 10th ಕೂಡ ಇದ್ದಾರೆ. ನಿಮಗೆ ಇದೊಂದು ಅದ್ಭುತವಾದಂಥ ಅವಕಾಶ. ಯಾಕೆಂದರೆ ನಮ್ಮ ದೇಶದ ಸೇವೆಯನ್ನು ಮಾಡಿ ಈ ನೆಲದಲ್ಲಿ ಅತ್ಯಂತ ಕಡು ಬಡವರನ್ನ ಮೇಲಕ್ಕೆ ಏರಿಸುವಂಥ ಒಂದೇ ಒಂದು ಪವರ್ಫುಲ್ ಅಂದರೆ ಅದು UPSC ಎಕ್ಸಾಮ್ ಕ್ರ್ಯಾಕ್ ಮಾಡೋದು. ಖಂಡಿತವಾಗಿ ಒಂದು ಅಟ್ಲೀಸ್ಟ್ 5 ಅಥವಾ 10 ಸ್ಟೂಡೆಂಟ್ಸ್ ಆದರೂ ನನ್ನ ಮಾತುಗಳನ್ನು ಕೇಳಿ ಒಂದು ಹೊಸ ಹುಮ್ಮನಸ್ಸಿನಿಂದ ಒಂದು ಪ್ರಯತ್ನ ಮಾಡ್ತಾರೆ ಎಂಬ ಆಶಾವಾದ ನನಗಿದೆ. ಹಾಗೆ ಮಾಡಿದಲ್ಲಿ ಈಗ ನೀವು ನಿಮ್ಮ ಕ್ಲಾಸಿಗೆ ಬಂದಾಗ, ನಿಮ್ಮ ಟೀಚರ್ ಕ್ಲಾಸಿಗೆ ಬಂದಾಗ ನೀವು ಏನು ಮಾಡ್ತೀರಿ? ಎದ್ದು ನಿಲ್ತೀರಿ ಅಲ್ವಾ? ಕ್ಲಾಸ್ ಟೀಚರ್ ಬಂದಾಗ ನೀವೆಲ್ಲರೂ ಎದ್ದು ನಿಲ್ತೀರಾ ಇಲ್ವಾ? IAS IPS ಆಗಿ ನೀವು ಮತ್ತೆ ಈ ಶಾಲೆಗೆ ನಿಮ್ಮ ಸನ್ಮಾನವನ್ನು ಪಡೆದುಕೊಳ್ಳಲು ಬರುವಾಗ ನಿಮ್ಮ ಟೀಚರ್ ನಿಮ್ಮ ಮುಂದೆ ಎದ್ದು ನಿಲ್ತಾರೆ, ಬೇಕಾದರೆ ನೋಡಿ ನೀವು. ಆ ಶಕ್ತಿ ನಿಮ್ಮಲ್ಲಿದೆ. ಅದನ್ನು ನೀವು ದಯವಿಟ್ಟು ಯೋಚಿಸಿ ಮುಂದೆ ಕೊಂಡೋಗಬೇಕಾಗಿ ಈ ರಾಜ್ಯೋತ್ಸವ ದಿನದಂದು ನಾನು ಹೇಳ್ತಾ ಇದ್ದೇನೆ. ನನ್ನ ಮಾತುಗಳನ್ನು ಕೊನೆಗೊಳಿಸುವುದಕ್ಕಿಂತ ಮುಂಚೆ ಈ ಒಂದು ಅದ್ಭುತವಾದಂಥ ಅವಕಾಶವನ್ನು ನನಗೆ ಇವತ್ತು ನೀಡಿದ್ದಾರೆ ಫಾದರ್ ಮೆಲ್ವಿನ್. ನನಗೆ ಒಂದು ಮಾತನ್ನು ಹೇಳಬೇಕು, ವಿಶೇಷವಾಗಿ ನನ್ನ ಹೃದಯ ಅಂತರಾಳದಿಂದ. ಬೇರೆ ಬೇರೆ ಸಂಸ್ಥೆಗಳಲ್ಲಿ ನನ್ನನ್ನು ಮೊದಲು ಕರೀತಾರೆ, ನಂತರ ಇನ್ವಿಟೇಷನ್ ಕಳಿಸ್ತಾರೆ. ಅದಾದ ನಂತರ ಪ್ರೋಗ್ರಾಮು ದಿವಸ 10 ಗಂಟೆಗೆ ಆದರೆ 9ವರೆಗೆ ಕಾಲ್ ಮಾಡಿ ಎಲ್ಲಿದ್ದೀರಿ ಸರ್ ಅಂತ ಕೇಳ್ತಾರೆ. ಆದರೆ ಇಲ್ಲಿ 2 ತಿಂಗಳ ಮುಂಚೆ ನನ್ನನ್ನು ಅತಿಥಿಯಾಗಿ ಕರೆದಿದ್ದಾರೆ. ಅದಾದ ನಂತರ ಒಬ್ಬರಲ್ಲ 3 ಟೀಚರ್ಸ್ 3 ಸಲ ಕಾಲ್ ಮಾಡಿದ್ದಾರೆ. 3 ಸಲ ಕಾಲ್ ಮಾಡಿದ್ದಾರೆ. ನಂತರ ಇಲ್ಲಿ ಬಂದು ಈ ಆತಿಥ್ಯವನ್ನು ನೋಡುವಾಗ ಇದು ನನಗಾಗಿ ಮಾತ್ರ ಅಲ್ಲ, ಬಂದ ಪ್ರತಿಯೊಬ್ಬ ಅತಿಥಿಗಳಿಗೆ ಒಂದು ಶಿಸ್ತುಬದ್ಧವಾದ ಒಂದು ಪ್ರೀತಿಯ ನೀವು ಆದರದ ಸ್ವಾಗತವನ್ನು ನೀಡ್ತೀರಿ. ಎಷ್ಟು ಡಿಸಿಪ್ಲಿನ್ಡ್, ಎಷ್ಟು ಸೀರಿಯಸ್ ಇದೆ. ಅದಕ್ಕಾಗಿ ಬಹುಶಃ ಸೈಂಟ್ ಅಲೋಷಿಯಸ್ ಸಂಸ್ಥೆಗಳು ಕೇವಲ ದಕ್ಷಿಣ ಕನ್ನಡ ರಾಜ್ಯದಲ್ಲಿ ಅಲ್ಲ, ಇಡೀ ಭಾರತದಲ್ಲಿ ಒನ್ ಆಫ್ ದ ಮೋಸ್ಟ್ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಇನ್ ಆರ್ ಕಂಟ್ರಿ. ಕಾಂಗ್ರ್ಯಾಚುಲೇಷನ್ಸ್ ಸರ್, ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಅಲೋಷಿಯಸ್ ಇನ್ಸ್ಟಿಟ್ಯೂಷನ್ಸ್. ನನಗೆ ಈ ಶಾಲೆಯಲ್ಲಿ ಕಲಿಯುವ ಅವಕಾಶ ಲಭಿಸಲಿಲ್ಲ, ಆದರೆ ನನಗೆ ಈ ಶಾಲೆಯಿಂದ ಸನ್ಮಾನವನ್ನು ಸ್ವೀಕರಿಸುವಂಥ ಅವಕಾಶ ಲಭಿಸಿದೆ. ಅದಕ್ಕಾಗಿ ನಾನು ಋಣಿಯಾಗಿದ್ದೇನೆ ಎಲ್ಲ ಶಿಕ್ಷಕರಿಗೂ, ಎಲ್ಲ ವಿದ್ಯಾರ್ಥಿಗಳಿಗೂ, ಮತ್ತು ವಿಶೇಷವಾಗಿ ಫಾದರ್ ಮೆಲ್ವಿನ್ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಇನ್ನೊಮ್ಮೆ ಕನ್ನಡ ರಾಜ್ಯೋತ್ಸವದ ಅಭಿನಂದನೆಗಳು. ಎಲ್ಲ ಆರ್ಟಿಸ್ಟ್ ಸ್ಟೂಡೆಂಟ್ಸ್ ಯಾವತ್ತೂ ಕೂಡ ಹಿಂದೆ ನೋಡಬೇಡಿ, ಸಿಕ್ಕ ಅವಕಾಶವನ್ನು ಗಳಿಸಿ ಮುಂದಕ್ಕೆ ಹೋಗಿ. ಜೈ ಹಿಂದ್, ಜೈ ಕರ್ನಾಟಕ. ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆ ಮಾತು ತಮ್ಮ ಮಾತುಗಳಿಂದ ಅರಿವಾಗುತ್ತದೆ. ತಮ್ಮ ಪ್ರೋತ್ಸಾಹದಾಯಕ ಮಾತುಗಳಿಗೆ ಧನ್ಯವಾದಗಳು ಸರ್. ಕನ್ನಡದ ಅಪ್ಪಟ್ಟ ಅಭಿಮಾನಿ ನಮ್ಮ ಪ್ರೀತಿಯ ಪ್ರಾಂಶುಪಾಲರು. ಕನ್ನಡದಲ್ಲಿ ಅವರು ಮಾತನಾಡುತ್ತಿದ್ದರೆ ಕರ್ಣಾನಂದ. ಈಗ ಮಾನ್ಯ ಪ್ರಾಂಶುಪಾಲರು ನಮ್ಮೆಲ್ಲರಲ್ಲಿ ಕುರಿತು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇಂದಿನ ನಮ್ಮ ಕನ್ನಡ ರಾಜ್ಯೋತ್ಸವ ಸಂಭ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ವಾಲ್ಟರ್ ನಂದಳಿಗೆ, ದೈಜಿ ವರ್ಲ್ಡ್ ಸಂಸ್ಥಾಪಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು, ಅದೇ ರೀತಿ ಇಟಲಿಯ ಮಿಲಾನ್ ಲಿಯೋನೆ 13th ಸಂಸ್ಥೆಯಿಂದ ಆಗಮಿಸಿದಂಥ ನಮ್ಮ ಗೌರವಾನ್ವಿತ ಅತಿಥಿಗಳು ಹಾಗೂ ವಿದ್ಯಾರ್ಥಿಗಳು, honorable guests of honor who have come all the way from Italy, Milan, Lione 13th, Professor Marcella Valvo and her 4 students, Francesco, Martha, Olympia and Matilda. ಉಪಪ್ರಾಂಶುಪಾಲರಾದ ಶ್ರೀಮತಿ ಲಾರೆಲ್, ಶ್ರೀಮತಿ ಅಪರ್ಣಾ ಸುರೇಶ್, ಶಿಕ್ಷಕ ಹಾಗೂ ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಮೊದಲಿಗೆ ನಿಮಗೆಲ್ಲರಿಗೂ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಪ್ರಿಯ ವಿದ್ಯಾರ್ಥಿಗಳೇ, ನಮಗೆ ಇವತ್ತು ಹಬ್ಬದ ಥರ ಕಾಣ್ತಾ ಇದೆ. ನಿಜವಾಗಿ ಹಬ್ಬ ಅಲ್ವಾ? ಏನು ಹೇಳ್ತೀರಿ? ಹಬ್ಬದ ಹಾಗೆ ಆಗಲಿಲ್ವಾ? ನಿಮಗೆ ಅನಿಸ್ಲಿಲ್ವಾ? ಖಂಡಿತವಾಗಿಯೂ. ಯಾಕಂದರೆ ಭಾಳಷ್ಟು ಒಳ್ಳೆಯದಾಗಿ ಒಂದು ಕಾರ್ಯಕ್ರಮವನ್ನು ನಾವು ನೋಡಿದ್ದೇವೆ. ನೃತ್ಯವನ್ನು, ಅಭಿನಯವನ್ನು
ಹಾಗೂ ಹಾಡು ಹಾಡುವುದನ್ನು ಇದೆಲ್ಲ ನೋಡಬೇಕಾದ್ರೆ ಮತ್ತೆ ಒಳ್ಳೆಯ ಒಂದು ಡೆಕೋರೇಷನ್ ಕೂಡ ನಾವು ನೋಡ್ತಾ ಇದ್ದೀವಿ. ಭಾಳಷ್ಟು ಚೆನ್ನಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ಮೂಡಿ ಬಂದಿದೆ. ತುಂಬ ಸಂತೋಷ. ಈ ಒಂದು ಹಾಡಿನಲ್ಲಿ ಒಂದು ಹಾಡಿತ್ತು, ನನಗೂ ಕೂಡ ಆ ಹಾಡನ ಅಂತ ಅನಿಸ್ತು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡನಲ್ಲಿ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ಇದು ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಾನ ಮೆಟ್ಟಬೇಕು. ಥ್ಯಾಂಕ್ ಯು. ಇದು ಹಾಡು ಭಾಳಷ್ಟು ಚೆನ್ನಾಗಿ ಇಲ್ಲಿ ಹಾಡು ಹಾಡಿದ್ರು. ಮತ್ತೊಮ್ಮೆ ಹಾಡೋಣ ಅಂತೇಳಿ ಅನಿಸ್ತು ನನಗೆ. ಪ್ರಿಯರೇ, ಇವತ್ತು ನಾವು 69ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ವರ್ಷದಲ್ಲಿ ಒಂದು ಸಾರಿ ನಮಗೆ ಈ ಕನ್ನಡ ರಾಜ್ಯೋತ್ಸವವನ್ನು ಮಾಡಲಿಕ್ಕೆ ಸಿಗ್ತದೆ. ಆದರೆ ನಾವು ಇಡೀ ವರ್ಷ ಕನ್ನಡವನ್ನು ಕಲಿಯುತ್ತಾ ಇರ್ತೀವಿ. ಕಲಿಯುವಂಥ ಈ ಸಂದರ್ಭದಲ್ಲಿ ನಾವು ಕನ್ನಡದ ಬಗ್ಗೆ ಅಭಿಮಾನವನ್ನು, ಹೆಮ್ಮೆಯನ್ನು ನಾವು ಪಡೀತಾ ಬರ್ತೀವಿ. ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಮರೆಯಬಾರದು. ನಿಮಗೆ ಕೆಲವೊಬ್ಬರಿಗೆ ಕನ್ನಡ ಕಷ್ಟ ಆಗ್ಬೋದು, ಕೆಲವರಿಗೆ ನೀವು ಕೆಲವರು ಕನ್ನಡವನ್ನು ಕಲಿತಿರ್ಬೋದು, ಇನ್ನು ಕೆಲವರು ಭಾಳಷ್ಟು ಚೆನ್ನಾಗಿ ಮಾತನಾಡಲಿಕ್ಕೆ ಹಾಗೂ ಇತರ ಜೊತೆಗೆ ಮಾತನಾಡುವಂಥ ಶೈಲಿಯನ್ನು ನೀವು ಕಲ್ತಿದ್ದಿರ್ಬೋದು. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೆಲವೊಂದು ನಿಮ್ಮ ವಿಷಯಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಡುವಂಥದ್ದು. ಈ ಒಂದು ಸಂದರ್ಭದಲ್ಲಿ 2 ಇಸವಿಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಂಡಿರಬೇಕು. ಮೊದಲನೇದಾಗಿ ಈ ಕರ್ನಾಟಕ ರಾಜ್ಯ ಹೇಗಾಯಿತು? 2 ಇಸವಿಗಳು. ಒಂದು 1956 ನವೆಂಬರ್ 1, ಎರಡನೇದು 1973 ನವೆಂಬರ್ 1. 1956ರಲ್ಲಿ ನಮ್ಮ ರಾಜ್ಯ ಉದಯವಾಯಿತು. ಅಂದರೆ ನಮಗೆ ಒಂದು ರಾಜ್ಯ ದೊರಕಿತು. ಅದರ ಹೆಸರು ಕರ್ನಾಟಕ ಆಗಿರಲಿಲ್ಲ. ಏನಾಗಿತ್ತು? ಮೈಸೂರು ರಾಜ್ಯ ಅಂತೇಳಿ ನಮ್ಮ ರಾಜ್ಯಕ್ಕೆ ರಾಜ್ಯ ಹೆಸರನ್ನು ನೀಡಿದರು. ಆದರೆ ನಮ್ಮ ರಾಜ್ಯ ಉಗಮವಾದದ್ದು 1956. 1973 ಏನು ವಿಶೇಷ? 1973ರಲ್ಲಿ ನಮ್ಮ ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂಬುದಾಗಿ ನಾಮಕರಣ ಮಾಡಲಾಯಿತು. ಮೈಸೂರು ರಾಜ್ಯವಾಗಿತ್ತು, ಈಗ ಕರ್ನಾಟಕ. ಯಾಕೆಂದರೆ ಉತ್ತರ ಕರ್ನಾಟಕದ ಜನರು ಹೇಳಿದರು, ನಮಗೆ ಮೈಸೂರು ಅಂತ ಹೇಳಿದರೆ ನಮ್ಮನ್ನು ಹೊರಗಡೆ ಹಾಕಿದ ಹಾಗೆ, ನಾವು ನಿಮ್ಮ ಜೊತೆಗೆ ಇರಬೇಕಾ? ನಾವು ಮೈಸೂರು ರಾಜ್ಯದಲ್ಲಿ ಸೇರಲ್ಲ, ಬೇರೆನೇ ಹೆಸರು ಕೊಡಿ, ನಮ್ಮೆಲ್ಲರನ್ನ ಒಟ್ಟಿಗೆ ಹಾಕುವಂಥ ಒಂದು ಹೆಸರನ್ನು ಕೊಡಿ. ಅದು ಹೆಸರು ಬೇರೆ ಯಾವುದೇ ಇರಲಿಲ್ಲ, ಕರ್ನಾಟಕ ಅಂತೇಳಿ. ಅದಕ್ಕಾಗಿ ಕರ್ನಾಟಕ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯವನ್ನು ಮರುನಾಮಕರಣ ಮಾಡಲಾಯಿತು 1973. ವಿದ್ಯಾರ್ಥಿಗಳೇ, 2 ಇಸವಿಗಳನ್ನು ನಾವು ಯಾವಾಗಲೂ ನೆನಪಿನಲ್ಲಿಡಬೇಕು. ಒಂದನೇದು 1956 ನವೆಂಬರ್ 1, ಎರಡನೇದು 1973 ನವೆಂಬರ್ 1. ಎರಡನೇ ವಿಷಯ, ಇಬ್ಬರು ವ್ಯಕ್ತಿಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಂಡಿರಬೇಕು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕಾದ್ರೆ. ಯಾರು ಈ 2 ವ್ಯಕ್ತಿಗಳು? ಮೊದಲನೇದಾಗಿ ಈ ವ್ಯಕ್ತಿಯ ಹೆಸರುಗಳನ್ನು ನೀವು ಕೇಳಿರ್ಲಿಕ್ಕಿಲ್ಲ, ಆದರೆ ಇವತ್ತು ಕೇಳಿರಿ, ಮತ್ತೆ ನೆನಪಿನಲ್ಲಿಡಿ. ಮೊದಲನೆಯದು ಆಲೂರು ವೆಂಕಟರಾವ್. ಒಂದು ವೇಳೆ ಈ ವ್ಯಕ್ತಿ ಇಲ್ಲದಿದ್ದರೆ ಖಂಡಿತವಾಗಿ ಕರ್ನಾಟಕ ರಾಜ್ಯ ಅಥವಾ ಮೈಸೂರು ರಾಜ್ಯ, ಈ ನಮ್ಮ ರಾಜ್ಯ ಅಷ್ಟು ಬೇಗ ರಾಜ್ಯವಾಗ್ತಿರ್ಲಿಲ್ಲ. ಇವರು 1900ರಲ್ಲಿ ಕರ್ನಾಟಕವನ್ನು ಕನ್ನಡ ರಾಜ್ಯವಾದ ಮಾಡಬೇಕು ಅಂತೇಳಿ ಧ್ವನಿಗುಟ್ಟಿದವರು, ಎಲ್ಲರನ್ನ ಒಟ್ಟುಗೂಡಿಸಿದವರು ಆಲೂರು ವೆಂಕಟರಾವ್. ಇವರನ್ನು ನಾವು ಸ್ಮರಿಸಬೇಕು. ಎರಡನೇದು ಮಾಜಿ ಮುಖ್ಯಮಂತ್ರಿ. ಬೇರೆ ಬೇರೆ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ, ಆದರೆ ಎಲ್ಲರ ಹತ್ರ ಕೇಳಿದರೆ ಯಾರು ದೊಡ್ಡ
ಒಬ್ಬ ಮುಖ್ಯಮಂತ್ರಿ ಅಂತ ಹೇಳಿದರೆ ಮುಖ್ಯಮಂತ್ರಿ ದೇವರಾಜ್ ಅರಸು. ಇವರನ್ನ ಈ ರಾಜ್ಯ ಮರೆಯೋಲ್ಲ. ಯಾಕಂದರೆ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಆದರೆ ಒಂದು ವಿಷಯ, ಈ ಕರ್ನಾಟಕ ರಾಜ್ಯಕ್ಕೆ ಮರುನಾಮಕರಣ ಮಾಡಿದಂಥವ್ರು, ಕರ್ನಾಟಕ ಅಂತೇಳಿ ಮರುನಾಮಕರಣ ಮಾಡಿದವರು ಮಾತ್ರವಲ್ಲ, ಈ ರಾಜ್ಯಕ್ಕೆ ಬಹಳಷ್ಟು ಶ್ರಮಿಸಿದ್ದಾರೆ. ವಿಶೇಷವಾಗಿ ಹಿಂದುಳಿದ ವರ್ಗದವರಿಗೆ, ಅವರಿಗೆ ಒಂದು ಬೇಕಾದಂಥ ಹಕ್ಕುಗಳನ್ನು ಅವರು ಕೊಟ್ಟಂಥವರು ಈ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು. ಈ ಇಬ್ಬರು ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಬೇಕು. ಮಾತ್ರವಲ್ಲ, ಯಾವಾಗಲೂ ಕನ್ನಡ ಬಗ್ಗೆ ನಾವು ಯೋಚನೆ ಮಾಡಬೇಕಾದ್ರೆ ಇವರನ್ನು ನಾವು ಸ್ಮರಿಸಬೇಕು. ಕೊನೆಯದಾಗಿ ನನ್ನ 2 ಸಂದೇಶಗಳು. ಮೊದಲನೇದಾಗಿ, ಕನ್ನಡ ನಾಡಿನ ಇತಿಹಾಸ ಮತ್ತು ಸಂಸ್ಕೃತಿ ಬಗ್ಗೆ ನಾವು ಯಾವಾಗಲೂ ಹೆಮ್ಮೆ ಪಡೋಣ. ಕನ್ನಡ ಸಂಸ್ಕೃತಿ ಅಥವಾ ನಮ್ಮ ರಾಜ್ಯಕ್ಕೆ ನಮ್ಮದೇ ಆದಂಥ ಒಂದು ಸಂಸ್ಕೃತಿ ಇದೆ, ನಮ್ಮ ಇತಿಹಾಸ ಇದೆ. ಯಾವುದೇ ಇತಿಹಾಸ, ಬೇರೆ ಬೇರೆ ರಾಜರುಗಳು ನಮ್ಮ ರಾಜ್ಯವನ್ನು ಆಳಿದ್ದಾರೆ, ನಮ್ಮ ಜನರನ್ನೆಲ್ಲರ ಒಟ್ಟುಗೂಡಿ ಇಟ್ಟಿದ್ದಾರೆ, ಹಾಗೂ ಎಲ್ಲರನ್ನ ಒಟ್ಟೊಟ್ಟಾಗಿ ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ಸಾಗಿದ್ದಾರೆ. ಅವರನ್ನೆಲ್ಲರನ್ನ ನಾವು ನೆನಪಿಸ್ತಿದ್ದೇವೆ. ಮಾತ್ರವಲ್ಲ, ನಮ್ಮ ಸಂಸ್ಕೃತಿ ಭಾಳಷ್ಟು ಚೆನ್ನಾಗಿ ಕೆಲವಷ್ಟು ಸಂಸ್ಕೃತಿಯ ವಿಷಯಗಳನ್ನು ಇಲ್ಲಿ ನಮ್ಮ ಮುಂದೆ ತೋರ್ಪಡಿಸರು. ಆದರೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಾಗಗಳಿಗೆ ಹೋದರೆ ಅಲ್ಲಿ ನಾವು ಸಂಸ್ಕೃತಿಯನ್ನು, ನಮ್ಮ ರಾಜ್ಯದ ಸಂಸ್ಕೃತಿಯನ್ನು ನೋಡ್ತೇವೆ, ಉಡುಗೆ ತೊಡುಗೆಗಳನ್ನು ನೋಡ್ತೇವೆ, ಆಹಾರ ಪದ್ಧತಿಗಳನ್ನು ನೋಡ್ತೇವೆ. ಭಾಳಷ್ಟು ವೈವಿಧ್ಯಪೂರ್ಣವಾದಂಥ ಸಂಸ್ಕೃತಿ ಬೇರೆ ಯಾವುದೇ ರಾಜ್ಯಗಳಿಗೆ ಇಲ್ಲ. ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಇಂಥ ಒಂದು ಸಂಸ್ಕೃತಿಯ ಮೆರಗು, ವೈವಿಧ್ಯತೆ ತುಂಬಿದಂಥ ಶ್ರೀಮಂತ ನಾಡು ಅಂದರೆ ಕರ್ನಾಟಕ. ಬೇರೆ ಯಾವುದೇ ಅಷ್ಟೊಂದು ವೈವಿಧ್ಯತೆ ಇರುವಂಥ ರಾಜ್ಯ ಇಲ್ಲ. ಅದಕ್ಕಾಗಿ ಪ್ರಿಯ ವಿದ್ಯಾರ್ಥಿಗಳೇ, ನಾವು ನಿಜವಾಗಿಯೂ ಹೆಮ್ಮೆ ಪಡಬೇಕಾದಂಥ ವಿಷಯ ನಮ್ಮ ರಾಜ್ಯದ ಸಂಸ್ಕೃತಿ, ವೈವಿಧ್ಯತೆಯ ಸಂಸ್ಕೃತಿ. ಆದ್ದರಿಂದ ನಮ್ಮ ರಾಜ್ಯದ ಇತಿಹಾಸ ಹಾಗೂ ಸಂಸ್ಕೃತಿಯ ಬಗ್ಗೆ ಭಾಳಷ್ಟು ಹೆಮ್ಮೆ ಪಡೋಣ, ಹಾಗೂ ಅದನ್ನು ಯಾವಾಗಲೂ ನಮ್ಮ ಸ್ಮರಣೆಯಲ್ಲಿ ಇಡೋಣ. ಅದೇ ರೀತಿ ಕನ್ನಡ ಭಾಷೆಯನ್ನು ನಾವೆಲ್ಲರೂ ಕಲಿಯೋಣ. ನಾವೆಲ್ಲರೂ ಕೂಡ ಇಲ್ಲಿ ಹುಟ್ಟಿದವರು. ಹೇಗೆ ನಮ್ಮ ಅತಿಥಿಗಳು ಕನ್ನಡ ಮಾಧ್ಯಮದಲ್ಲಿ ಕಲಿತಂಥವರು, ನಾನು ಕೂಡ 1ನೇ ತರಗತಿಯಿಂದ 10ನೇ ತರಗತಿ ತನಕ ಕನ್ನಡ ಮಾಧ್ಯಮದಲ್ಲೇ ಕಲಿತಂಥವನು. ಈ ಕನ್ನಡ ಭಾಷೆ ನಮಗೆ ಒಂದು ಭಾವನೆ ಇದ್ದಾಗೆ. ಹೇಗೆ ಅತಿಥಿಗಳು ಬರೇ ಒಂದು ಮಾತನಾಡುವಂಥ ಭಾಷೆ ಅಲ್ಲ, ನಾವು ಎಲ್ಲವನ್ನ ಕಲಿತಂಥವರು ಈ ಒಂದು ಕನ್ನಡ ಭಾಷೆಯಲ್ಲಿ. ನಿಮಗೂ ಕೂಡ ಈ ಶಾಲೆಯಲ್ಲಿ ಕನ್ನಡವನ್ನು ಕಲಿಯುವಂಥ ಅವಕಾಶ ಇದೆ. 5 ವರ್ಷಗಳ ಹಿಂದೆ ಕನ್ನಡವನ್ನು ನಾವು ತೃತೀಯ ಭಾಷೆಯಾಗಿ ಕಲಿತಾ ಇದ್ದೀವಿ. ಈಗ ಕಳೆದ 5 ವರ್ಷಗಳಿಂದ ಕನ್ನಡ ಭಾಷೆಯನ್ನು ಹಿಂದಿ ಭಾಷೆಯ ಜೊತೆಗೆ ದ್ವಿತೀಯ ಭಾಷೆಯಾಗಿಯೇ ನಾವು ಕಲಿತಾ ಇದ್ದೀವಿ. ಆದ್ದರಿಂದ ಎಲ್ಲರೂ ಕೂಡ ನೀವು ಚೆನ್ನಾಗಿ ಕನ್ನಡ ಭಾಷೆಯನ್ನು ಕಲಿತಾ ಇದ್ದೀರಿ, ಭಾಳಷ್ಟು ಸರಳವಾಗಿ ಕಲಿತಾ ಇದ್ದೀರಿ. ಬೇರೆ ಬೇರೆ ದೇಶಗಳಿಂದ ಬಂದಂಥವರು ಕೂಡ ಕನ್ನಡವನ್ನು ಬಹು ಬೇಗನೆ ನೀವು ಕಲಿತಾ ಇದ್ದೀರಾ. ತುಂಬ ಸಂತೋಷ. ಪ್ರತಿದಿನ ಈ ಭಾಷೆಯನ್ನು ಕಲೀರಿ ಮಾತ್ರವಲ್ಲ, ಮಾತನಾಡಿ, ಸಂದರ್ಭ ಸಿಕ್ಕಿದಾಗ ಎಲ್ಲ ಸಮಯದಲ್ಲಿ ಮಾತನಾಡಿ, ಹಾಗೂ ಕನ್ನಡ ಭಾಷೆಯನ್ನು ಕಲಿತು ಯಾವ ಸಂದರ್ಭ ಸಿಗ್ತದೆ ನಿಮಗೆ ಆ ಸಂದರ್ಭದಲ್ಲಿ ಕನ್ನಡವನ್ನು ಬಳಸಿ ನೀವು ಚೆನ್ನಾಗಿ ಆ ಭಾಷೆಯ ಮುಖಾಂತರ ಹೆಮ್ಮೆ ಪಡಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ. ಈ 2 ಸಂದೇಶಗಳನ್ನು ನೀವು ಮನಸ್ಸಿನಲ್ಲಿಟ್ಟು ಖಂಡಿತವಾಗಿ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಚೆನ್ನಾಗಿ ಆಚರಣೆ ಮಾಡಿ ಅಂತೇಳಿ ಹೇಳ್ತಾ ಇದ್ದೇನೆ. ಕನ್ನಡವನ್ನು ಕಲಿಯೋಣ, ಕನ್ನಡ ನಾಡಿನ ಒಳ್ಳೆಯ ಪ್ರಜೆಗಳಾಗಿ, ಕನ್ನಡ ನಾಡಿಗಾಗಿ ನಾವು ಶ್ರಮಿಸೋಣ. ಈ ಸಂದರ್ಭದಲ್ಲಿ ನಾನು ಒಬ್ಬ ವ್ಯಕ್ತಿಯನ್ನು ಸ್ಮರಿಸಲು ಇಚ್ಛೆ ಪಡುತ್ತಾ ಇದ್ದೇನೆ. ಬೇರೆ ಯಾರೂ ಅಲ್ಲ, ನಮ್ಮ ಸಂಸ್ಥೆಯಲ್ಲೇ ತಮ್ಮ ಸೇವೆಯನ್ನು ನೀಡಿದಂಥ, ಇವತ್ತು ಅವರಿಗೆ ಕನ್ನಡ ರಾಜ್ಯೋತ್ಸವದ ಒಂದು ಏನು ಹೇಳ್ತಾರೆ ಅವಾರ್ಡ್, ಪ್ರಶಸ್ತಿ ಅವರಿಗೆ ದೊರಕ್ತಾ ಇದೆ. ಅವರು ಬೇರೆ ಯಾರಲ್ಲ, ಫಾದರ್ ಪ್ರಶಾಂತ್ ಮಾಡ್ತಾ SJ. ಅವರು ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದರು. ಮಾತ್ರವಲ್ಲ, ನನಗೆ ಸ್ವಂತವಾಗಿ ದ್ವಿತೀಯ PUCಯಲ್ಲಿರಬೇಕಾದ್ರೆ ಸ್ವಂತವಾಗಿ ನನಗೆ
ಕನ್ನಡ ಭಾಷೆಯನ್ನು ಕಲಿಸಿದ್ದಾರೆ. ನಾನು ಅವರ ವಿದ್ಯಾರ್ಥಿಯಾಗಿ ತರಗತಿಯಲ್ಲಿ ಕುಳಿತು ಅವರ ಒಂದು ಪಾಠಗಳನ್ನು ಕೇಳಿದ್ದೇನೆ. ಇವತ್ತು ಅವರಿಗೆ ಕರ್ನಾಟಕ ರಾಜ್ಯದ ಒಂದು ಪ್ರಶಸ್ತಿ, ದೊಡ್ಡ ಪ್ರಶಸ್ತಿ ಅವರಿಗೆ ದೊರಕ್ತಾ ಇದೆ. 69 ವ್ಯಕ್ತಿಗಳಲ್ಲಿ ಅವರು ಒಬ್ಬರು ಈ ಒಂದು ಪ್ರಶಸ್ತಿಯನ್ನು ಪಡೆಯುತ್ತಾ ಇದ್ದಾರೆ. ಇವತ್ತು ಒಬ್ಬ ಜಜ್ವಿತ್ ಯಾಜಕರಾಗಿ ಒಬ್ಬ ವ್ಯಕ್ತಿ ಇಲ್ಲಿ ಈ ಒಂದು ಸಂಸ್ಥೆಗೆ ಅವರು ಸೇವೆಯನ್ನು ನೀಡಿದಂಥ ವ್ಯಕ್ತಿಯನ್ನು ಇವತ್ತು ನಾವು ಗೌರವಿಸ್ತಾ ಇದ್ದೇವೆ. ಯಾಕೆಂದರೆ ಅವರು ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯದಲ್ಲಿ ಅವರು ತಮ್ಮ ಕಾಂಟ್ರಿಬ್ಯೂಷನ್, ಅವರ ಒಂದು ಕೊಡುಗೆಯನ್ನು ನೀಡಿದ್ದಾರೆ, ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಮತ್ತು ಕರ್ನಾಟಕ ರಾಜ್ಯ ಅದನ್ನು ಇವತ್ತು ಪರಿಗಣಿಸಿದೆ ಹಾಗೂ ಅವರನ್ನು ಗುರುತಿಸಿದ್ದಾರೆ ಹಾಗೂ ಇವತ್ತು ಅವರಿಗೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ತುಂಬ ಸಂತೋಷ. ಇಂಥ ವ್ಯಕ್ತಿಗಳು ಭಾಳಷ್ಟು ನಮ್ಮ ಶಾಲೆಯಿಂದ ಕೂಡ ನಮ್ಮ ಸಂಸ್ಥೆಗಿಂದ ಕೂಡ ಬರಲಿ ಎಂಬುದಂಥ ಒಂದು ಆಶಯ. ಇವತ್ತು ನಮ್ಮ ಅತಿಥಿಗಳು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಇನ್ನಷ್ಟು ಮೆರಕುಗೊಳಿಸಿದ್ದಾರೆ. ಅವರು ಇಲ್ಲಿ ಮಂಗಳೂರು ಮಾತ್ರವಲ್ಲ, ಇಡೀ ಕರ್ನಾಟಕದಲ್ಲಿ, ವಿದೇಶದಲ್ಲಿ ಮಿಡಲ್ ಈಸ್ಟ್, ಈ ಒಂದು ದುಬೈ ಅಥವಾ ಬೇರೆ ಬೇರೆ ನಗರಗಳಲ್ಲಿ ಅವರು ಬಹಳಷ್ಟು ಪ್ರಸಿದ್ಧ. ಇವತ್ತು ವರ್ಲ್ಡ್ ಫೇಮಸ್ ಆಗಿದ್ದಾರೆ ಅವರ ಕಾರ್ಯಕ್ರಮದ ಮುಖಾಂತರ. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅವರು ನೀಡಿದ್ದಾರೆ. ವಿಶೇಷವಾಗಿ ಇವತ್ತು ನಾನು ಮೆಚ್ಚುವಂಥದ್ದು ಕೊರೋನಾ ಸಮಯದಲ್ಲಿ ಅವರು ನೀಡಿದಂಥ ಸೇವೆ. ಅವರು ಒಂದು ಪ್ರೈವೇಟ್ ಚಾಲೆಂಜ್ ಅಂತೇಳಿ ಒಂದು ಕಾರ್ಯಕ್ರಮ ಮತ್ತು ಸಮಾಜ ಸೇವೆಯನ್ನು ಆ ಸಂದರ್ಭದಲ್ಲಿ ನೀಡಿದಂಥದ್ದು ನಿಜವಾಗಿಯೂ ನಾವು ನೀವು ಎಲ್ಲರೂ ಕೂಡ ಶ್ಲಾಘಿಸುವಂಥ, ಹೆಮ್ಮೆ ಪಡುವಂಥ ವಿಷಯ. ಆದ್ದರಿಂದ ಮಾನ್ಯ ಮುಖ್ಯ ಅತಿಥಿಗಳೇ, ಶ್ರೀಮಾನ್ ವಾಲ್ಟರ್ ನಂದಿಗಲ್ ಅವರೇ, ನಿಮ್ಮ ಈ ಸೇವೆಯನ್ನು ಇವತ್ತು ನಾವು ತುಂಬ ಸ್ಮರಿಸ್ತಾ ಇದ್ದೀವಿ. ನೀವು ಕೊಡುವಂಥ ಈ ಸೇವೆ ತುಂಬ ನಾವು ಮೆಚ್ತೇವೆ ಹಾಗೂ ಇಂಥ ಸೇವೆಯನ್ನು ಇನ್ನೂ ಕೂಡ ಮುಂದುವರಿಸಿರಿ ಅಂತೇಳಿ ನಿಮಗೆ ನಾವು ಕೇಳ್ಕೊಳ್ತಾ ಇದ್ದೇವೆ. ತುಂಬ ಧನ್ಯವಾದಗಳು. ಮತ್ತು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಒಳ್ಳೆಯ ಒಂದು ಸಂದೇಶವನ್ನು ನಮಗೆ ನೀಡಿದ್ದಾರೆ. ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಮಕ್ಕಳು ಇಲ್ಲಿ ಪ್ರಶ್ನೆ ಕೇಳಲು ಯಾವುದೇ ಮುಲಾಜಿಲ್ಲ. ಪ್ರತಿಯೊಂದು ಸಂದರ್ಭದಲ್ಲಿ ಅವರಿಗೆ ಅವಕಾಶ ಸಿಕ್ಕಿದರೆ ಪ್ರಶ್ನೆಗಳ ಸುರಿಮಳೆನೇ ಇಲ್ಲಿ ನಾವು ಕೇಳ್ತಾ ಇದ್ದೀವಿ. ಭಾಳಷ್ಟು ವಿದ್ಯಾರ್ಥಿಗಳು ಇನ್ನೂ ಕೂಡ ಆ ಒಂದು ಪ್ರಶ್ನೆ ಕೇಳುವ ಒಂದು ಮನೋಭಾವ ಹೆಚ್ಚಾಗಬೇಕು. ನೀವೊಂದು ಆ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ. ಮಾತ್ರವಲ್ಲ, IAS ಆಗಬೇಕು, IRS ಈ ಒಂದು ಹುದ್ದೆಯನ್ನು ಅವರು ಸ್ವೀಕರಿಸಿ. ಆ್ಯಕ್ಚುಲಿ ಇಲ್ಲಿ ನೋಡೋದಾದರೆ ನಮ್ಮ ಶಾಲೆಯಲ್ಲೇ ಈ ಒಂದು IAS ಇದೆ. ಅಂದರೆ ಇಲ್ಲಿ ಆ ಒಂದು ಸಂಸ್ಥೆಯನ್ನು, ಇಲ್ಲಿ ನಮ್ಮ ಸಂಸ್ಥೆಯ ಒಂದು ಭಾಗವನ್ನು ಅವರಿಗೆ ಕೊಡಲಾಗಿದೆ, ಶಾಲೆಯ ಭಾಗವನ್ನು. ಆದ್ದರಿಂದ ಈ ಒಂದು ಸ್ಫೂರ್ತಿ ಭಾಳಷ್ಟು ಮಕ್ಕಳಲ್ಲಿ ಇದೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇಂಥ ಒಂದು ಅವಕಾಶವನ್ನು ಅವರು ಪಡೆಯಬಹುದು ಎಂಬಂಥ ಒಂದು ಆಶೆ ನಮ್ಮದು. ಆದ್ದರಿಂದ ಈ ಒಂದು ಸಂದೇಶ ಖಂಡಿತವಾಗಿ ಮಕ್ಕಳಿಗೆ ಮುಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಅತಿಥಿಯಾಗಿ ಬಂದದ್ದಕ್ಕಾಗಿ ಹಾಗೂ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದ್ದಕ್ಕಾಗಿ ನಿಮಗೆ ನಾನು ಎಲ್ಲ ಶಿಕ್ಷಕರ ವೃಂದ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹಾಗೂ ನನ್ನ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. I also would like to take this opportunity to thank a guest from Italy, Professor Marcella Valvo, and our 4 students who have come on their exchange program. This is our second exchange program. As you know, Professor Marcella was present here for the last year's Kannada Rajyosava. And once again, she has made it for this year too. And I heard that she enjoyed the program. And she is looking forward to come next year also for Kannada Rajyosava here. We are very happy that you are excited and we are very happy to see the program. Dear students, our Italian guests have been here last 6 days. This is their 6th day and they have been enjoying and interacting with all the students, particularly students of class 11, and they have been going around the city and seeing the places. I'm sure they had wonderful time, and at this moment I would like to especially thank all of them, Professor Marcella Valvo and 4 students, Francesco, Martha, Olympia and Matilda.
Thank you very much for being with us for the last 6 days, and we wish that you carry wonderful experiences of St. Aloysius Gonzaga School, of students, and all these experiences that you had in the city here. So we would like to remember you always, and do come back to this institution and visit us again. Thank you very much once again. Let's give a big round of applause to all of them. I would like to especially thank the students who performed. It is not easy to perform on the stage, particularly when it comes to Kannada language, but you know, our students have shown that they are better even in Kannada language. ನಮ್ಮ ಮಕ್ಕಳು ಕನ್ನಡದಲ್ಲಿ ಕೂಡ ಪರಿಣತರು ಎಂಬಂಥದ್ದನ್ನು ಇವತ್ತು ಸಾಧಿಸಿ ತೋರಿದ್ದಾರೆ. ಇಷ್ಟೊಂದು ಚೆನ್ನಾಗಿ ಇಲ್ಲಿ ನಿರೂಪಣೆ ಮಾಡುವಂಥದ್ದು ಮಾತ್ರವಲ್ಲ, ಒಳ್ಳೆಯದಾಗಿ ಹಾಡನ್ನು ಹಾಡುವಂಥದ್ದು, ಕಂಟಿನ್ಯೂಯಸ್, ಯಾವುದೇ ಒಂದು ಅಲ್ಲಿ ಬ್ರೇಕ್ ಇಲ್ಲ, ಮತ್ತು ನೋಡದೆ, ಹಾಳೆಯನ್ನು ನೋಡದೆ ಹಾಡನ್ನು ಹಾಡಿದ್ದಾರೆ, ಸುಮಧುರವಾಗಿ ಹಾಡಿದ್ದಾರೆ. ಮಾತ್ರವಲ್ಲ, ಅಭಿನಯವನ್ನು ಮಾಡಿದ್ದಾರೆ, ನಟನೆಯನ್ನು ಮಾಡಿದ್ದಾರೆ. ಇಷ್ಟೊಂದು ಚೆನ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ತುಂಬ ಸಂತೋಷ. ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಲೆಟ್ಸ್ ಪುಟ್ ಅವರ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ಅಪ್ರಿಷಿಯೇಟ್ ಆಲ್ ದ ಸ್ಟೂಡೆಂಟ್ಸ್ ಹೂ ಪರ್ಫಾರ್ಮ್. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯವನ್ನು ನೀಡಿದಂಥ ಎಲ್ಲ ಕನ್ನಡ ಶಿಕ್ಷಕರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಯಾಕೆಂದರೆ ಕನ್ನಡ ಶಿಕ್ಷಕರು ಇದರಲ್ಲಿ ಭಾಳಷ್ಟು ನಿಮ್ಮ ಶ್ರಮ ಇದೆ. ವಿಶೇಷವಾಗಿ ಕನ್ನಡ ಸಂಯೋಜಕಿ ಮಿಸ್ ರೂಪರವರೇ, ಅದೇ ರೀತಿ ಮಿಸ್ ಗಾಯತ್ರಿ, ಮಿಸ್ ಶುಭದಿನೇಶ್, ಮಿಸ್ ಮಲ್ಲಿಕಾ, ಮಿಸ್ ಶಾಲೆಟ್, ಮಿಸ್ ಪವಿತ್ರ, ಇವರೆಲ್ಲರೂ ಕೂಡ ಈ ಒಂದು ಕನ್ನಡ ಕಾರ್ಯಕ್ರಮಕ್ಕೆ ಭಾಳಷ್ಟು ಶ್ರಮೆಯನ್ನು ಪಟ್ಟಿದ್ದಾರೆ. ಅದಕ್ಕೆ ನಿಮಗೆಲ್ಲರಿಗೂ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಶಿಕ್ಷಕರ ಪರವಾಗಿ ನಾನು ಅಭಿನಂದನೆ. ಎಲ್ಲರೂ ಕೂಡ ನಾವು ಮತ್ತೊಮ್ಮೆ ಅವರಿಗೂ ಕೂಡ ನಾವು ನಮ್ಮ ಶುಭವನ್ನು ಹಾರೈಸೋಣ. ಲೆಟ್ಸ್ ಗಿವ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. Thanks to all the teachers and my dear students. Students, though it's Kannada Rajyotsava, it's a public holiday, and yet we have observed Kannada Rajyotsava. You have come in big numbers, and it shows your love for Kannada language and for the state of Karnataka. ನಿಮ್ಮ ಅಭಿಮಾನವನ್ನು ತೋರಿಸ್ತಾ ಇದೆ. ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಧನ್ಯವಾದಗಳು ನಮ್ಮೆಲ್ಲರ ಮಾರ್ಗದರ್ಶಕರಾದ ಪ್ರಾಂಶುಪಾಲರಿಗೆ. ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೇವೆ. ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಸಮರ್ಪಿಸಲು ಬರುತ್ತಿದ್ದಾರೆ 7ನೇ ತರಗತಿಯ ತನುಷ್. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದುವೇ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಕನ್ನಡ. ಇಲ್ಲಿ ನೆರೆದಿರುವ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಂದನಾರ್ಪಣೆಯನ್ನು ಸಲ್ಲಿಸುವ ಸಲುವಾಗಿ ನಾನು ನಿಮ್ಮ ಮುಂದೆ ಉಪಸ್ಥಿತನಿದ್ದೇನೆ. ಈ ಶುಭಾರಂಭದ ಶೋಭೆಯನ್ನು ನಿಮ್ಮೊಡಿಗೊಳಿಸಿದ ಈ ಸಮಾರಂಭದ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಶ್ರೀ ವಾಲ್ಟರ್ ನಂದಳಿಕೆರವರು ತಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರ ಜೊತೆ ಬೆರೆತು ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. I would like to express our heartfelt thanks to Professor Machella and to our vibrant students who have traveled all the way from Italy to join us in celebrating Kannada Rajyotsava. Your eagerness to embrace our culture and participate wholeheartedly in this program has added a unique and delightful flavor to this event. Your presence exemplifies the spirit of unity in diversity, and we are honored to have you with us. ನಮ್ಮ ದೈನಂದಿನ ಪಠ್ಯ ಹಾಗೂ ಪಠ್ಯಪೂರಕ ಚಟುವಟಿಕೆಗಳಲ್ಲಿ ಹೊಸದನವನ್ನು ಉತ್ಸಾಹದಿಂದ ಜೋಡಿಸುತ್ತಾ ನಮ್ಮ ಸಂಸ್ಥೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು
ಹೋಗುತ್ತಿರುವ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರೈಸಲು ಕಾರಣಕರ್ತರಾದ ನಮ್ಮ ಶಾಲಾ ಪ್ರಾಂಶುಪಾಲರಾದ ಫಾದರ್ ಮೆಲ್ವಿನ್ ಅನಿಲ್ ಎಸ್ಜೆ ಅವರಿಗೆ ನನ್ನ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮೆಲ್ಲರ ಪರಿಶ್ರಮದ ಹಿಂದೆ ಸದಾ ಬೆನ್ನೆಲುಬಾಗಿ ನಿಂತು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ನಮ್ಮ ಸಂಸ್ಥೆಯ ಉಪ ಪ್ರಾಂಶುಪಾಲರಾದ ಶ್ರೀಮತಿ ಲಾರೆಲ್ ಡಿಸೋಜಾ ಹಾಗೂ ಶ್ರೀಮತಿ ಅಪರ್ಣಾ ಸುರೇಶ್ ಇವರಿಗೆ ಹೃತ್ಪೂರ್ವಕದ ವಂದನೆಗಳನ್ನು. ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ಶಿಕ್ಷಕರ ಪಾತ್ರ ಬಹುಮುಖ್ಯ. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಇಂದು ಈ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದ ಕಾರ್ಯಕ್ರಮದ ಮುಖ್ಯ ಸಂಯೋಜಕರಾದ ಶ್ರೀಮತಿ ರೂಪಾ ಡಿಸೋಜಾ ಹಾಗೂ ಎಲ್ಲ ಕನ್ನಡ ಶಿಕ್ಷಕರು ಜೊತೆಗೆ ವಿದ್ಯಾರ್ಥಿಗಳನ್ನು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತರಬೇತುಗೊಳಿಸಿದ ನಮ್ಮೆಲ್ಲ ಶಿಕ್ಷಕ ವೃಂದದವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ರೀತಿಯ ತಾಂತ್ರಿಕ ಸಹಾಯ ನೀಡಿದ ನಮ್ಮೆಲ್ಲ ಶಿಕ್ಷಕ ಹಾಗೂ ಶಿಕ್ಷಕೇತರ ವರ್ಗದವರಿಗೂ ನನ್ನ ಆದರಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮವೊಂದು ಯಶಸ್ವಿಯಾಗಲು ಅದರಲ್ಲಿ ಭಾಗವಹಿಸುವವರು ಅಷ್ಟೇ ಅಲ್ಲ, ಅದನ್ನು ಪ್ರೀತಿಯಿಂದ ವೀಕ್ಷಿಸಿದ ಪ್ರೇಕ್ಷಕರು ಮುಖ್ಯವಾಗುತ್ತಾರೆ. ಹಾಗಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಾಗೂ ಶಾಂತ ರೀತಿಯಿಂದ ಕುಳಿತು ವೀಕ್ಷಿಸಿದ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಪ್ರೇಮಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಈಗ ನಾವೆಲ್ಲರೂ ಸೇರಿ ನಾಡಗೀತೆಯನ್ನು ಒಕ್ಕೊರಲಿನಿಂದ ಹಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸಮರ್ಪಿಸಿದ ತನುಷ್ ಇವರಿಗೂ ಧನ್ಯವಾದಗಳು.